Hey guys, so welcome to OBC Academy. This is Sushant, and today's video is all about the part 2 private, public, and global enterprises. Okay, in this video, we'll discuss about statutory corporation and government companies. If you are visiting first time, ನೀವೇನಾದ್ರೂ ಈ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಆಬ್ವಿಯಸ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಒಂದೇ ಅಲ್ಲ, ಅದ್ರ ಪಕ್ಕ ಬೆಲ್ ನೋಟಿಫಿಕೇಶನ್ ಕಾಣಿಸುತ್ತೆ, ಆ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿ ಸಾರಿ ನಾವು ವಿಡಿಯೋ ಹಾಕ್ತಾಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ವಿದೌಟ್ ಫರ್ದರ್ ಡ್ಯೂ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ನೆಕ್ಸ್ಟ್, ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್. ಏನಿದು ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಅನ್ನೋದು? ಈ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಅನ್ನೋದು ಒಂಥರ ಎಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಎಸ್ ಅಂದ್ರೆ ಏನು ಅಂದ್ರೆ ಸ್ಪೆಷಲ್ ಅಂತ ಇಟ್ಕೊಂಬಿಡಿ. ಸ್ಟ್ಯಾಟ್ಯುಟರಿ ಮೀನ್ಸ್ ಸ್ಪೆಷಲ್. ಏನಕ್ಕೆ ಸ್ಪೆಷಲ್? ಒಂಥರ ಸ್ಪೆಷಲ್ ವರ್ಡ್ ಅಲ್ವಾ ಇದು, ಹೇಳಕ್ಕೆ ಪ್ರೊನೌನ್ಸಿಂಗ್ ತುಂಬಾ ಕಷ್ಟವಾಗಿದೆ. ಏನಕ್ಕೆ ಅಂದ್ರೆ ಇದೊಂಥರ ಸ್ಪೆಷಲ್ ಆಕ್ಟ್ ಮೇಲೆನೆ ತಂದಿರೋ ಅಂತ ಕಂಪನಿಗಳು. ಇದು ಸ್ಪೆಷಲ್ ಪರ್ಪಸ್ಗೋಸ್ಕರನೇ ಮಾಡಿರ್ತಾರೆ, ಇದೇ ಕೆಲ್ಸಕ್ಕೋಸ್ಕರ ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವಂತದ್ದು. ಲೈಕ್ ಸ್ಪೆಷಲ್ ಆಕ್ಟ್ ನ ಡೆವಲಪ್ ಮಾಡಿ ಅದನ್ನಕ್ಕೋಸ್ಕರನೇ ಮೀಸಲಿಟ್ಟಿರುವಂತ ಒಂದು ಥಿಂಗ್ಗಳಿದ್ದಾಗ ಅದ್ರ ಆಬ್ಜೆಕ್ಟ್ಗಳು ಅಥವಾ ಅದ್ರ ಕಾರ್ಯಗಳು, ಅದಕ್ಕೆ ಏನ್ ಪವರ್ ಕೊಟ್ಟಿರ್ತಾರೆ ಅಥವಾ ಅದ್ರ ಕೆಲಸ ಏನು, ಅದನ್ನೆಲ್ಲ ಕೂಡ ಅದ್ರಲ್ಲಿ ಬರ್ದು ಬಿಟ್ಟಿರ್ತಾರೆ. ಇದೇ ಕೆಲ್ಸಕ್ಕೋಸ್ಕರ ನೀವು ಎಸ್ಟಾಬ್ಲಿಷ್ ಆಗಿರ, ಹಿಂಗೆ ಮಾಡ್ಬೇಕು, ಇದೇ ತರ ಇರಬೇಕು ಅಂತ. ಎಕ್ಸಾಂಪಲ್ಸ್ ಇಲ್ಲೇ ಹಾಕ್ಬಿಟ್ಟಿದೀನಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದ್ರದ್ದೇ ಆದಂತ ಒಂದು ಎಕ್ಸಿಸ್ಟೆನ್ಸ್ ಇದೆ. ಅದ್ರ ಕೆಲಸ ಏನೋ ಅದೇ ಮಾಡೋವಂಥದ್ದು. ಅದ್ರದ್ದು ರೂಲ್ಸ್ ಏನು, ಫಂಕ್ಷನ್ ಏನು, ಲಿಮಿಟ್ ಏನು, ಎಲ್ಲ ಅದ್ರಲ್ಲಿ ಕೊಟ್ಬಿಟ್ಟಿರ್ತಾರೆ ಒಂದು ಆಕ್ಟ್ ನ ಪಾಸ್ ಮಾಡಿ. ಸೊ ಬೇಸ್ಡ್ ಆನ್ ದಟ್ ಆಕ್ಟ್ ಅವರು ಫಾಲೋ ಮಾಡ್ತಾರೆ. ಅದೇ ತರ ಒಂದಷ್ಟು ಕಂಪ್ನಿಗಳಿದೆ, ಲೈಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಅಥವಾ ಬೇರೆ ಎಷ್ಟೊಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಗಿರ್ಬೋದು, LIC. ಇದರದ್ದು ಎಷ್ಟೊಂದು ಮೇನ್ ಇಂಟೆನ್ಷನ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೇಕು. ಸ್ಟ್ಯಾಟ್ಯುಟರಿ ಅಂದ್ರೆ ಸ್ಪೆಷಲ್. ಏನ್ ಸ್ಪೆಷಲ್, ಯಾಕೆ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಆಕ್ಟ್ ಬಂದಿರುತ್ತೆ, ಸ್ಪೆಷಲ್ ಆಕ್ಟ್ ಮುಖಾಂತರ ಪಾಸ್ ಮಾಡಿರ್ತಾರೆ. ಲೈಕ್ ಪಾರ್ಲಿಮೆಂಟ್ ಅಲ್ಲಿ ಆಗಿರ್ಬೋದು ಅಥವಾ ಸ್ಟೇಟ್ ಅಸೆಂಬ್ಲಿಲಿ ಆಗಿರ್ಬೋದು, ಈ ಒಂದು ಆಕ್ಟ್ ನ ಪಾಸ್ ಮಾಡಿ ಅದೇ ಒಂದು ಉದ್ದೇಶಕ್ಕೋಸ್ಕರ ತಂದಿರ್ತಾರೆ. ಅದೇ ಸ್ಟ್ಯಾಟ್ಯುಟರಿ ಅಂತ ಹೇಳ್ತಾರೆ. ಓಕೆ, ಐ ಥಿಂಕ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ. ಎಕ್ಸಾಂಪಲ್ ಕೂಡ ಹೇಳಿದೀವಿ, ಎಕ್ಸಾಂಪಲ್ ಇಂದಾನು ನೆನ್ಪಿಟ್ಕೊಬಹುದು. ಅಥವಾ ಎಸ್ ಮೀನ್ಸ್ ಸ್ಪೆಷಲ್. ಓಕೆ, ಫೀಚರ್ಸ್ ಬರೋದಾದ್ರೆ ಫಸ್ಟ್ ಫೀಚರ್, ಇದು ಎಸ್ಟಾಬ್ಲಿಷ್ ಮಾಡೋದೇ ಸ್ಪೆಷಲ್ ಆಕ್ಟ್ ಇಂದ. ಅದರಲ್ಲಿ ಪವರ್ ಕೊಟ್ಬಿಟ್ಟಿರ್ತಾರೆ. ಅವ್ರ ಪವರ್ ಏನು, ಅವರ ಒಂದು ಉದ್ದೇಶ ಏನು, ಅದರ ಆಬ್ಜೆಕ್ಟಿವ್, ಅದರ ಫಂಕ್ಷನ್, ಅದ್ರ ಕೆಲಸಗಳು ಏನು, ಅದ್ರ ಗೋಲ್ ಏನು, ಎಲ್ಲ ಎಸ್ಟಾಬ್ಲಿಷ್ ಮಾಡ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ ಆಕ್ಟ್ ಅಂಡರಲ್ಲಿ. ನೀವು ಹಿಂಗೆ ಇರಬೇಕು, ಇದೇ ಪ್ರಕಾರ, ಇದಕ್ಕೋಸ್ಕರ ನೀವು ಎಸ್ಟಾಬ್ಲಿಷ್ ಆಗಿರುವಂತದ್ದು ಅಂತ. ನೆಕ್ಸ್ಟ್, ಸಪರೇಟ್ ಲೀಗಲ್ ಎಂಟಿಟಿ ಇರುತ್ತೆ ಇದಕ್ಕೆ. ಸಪರೇಟ್ ಲೀಗಲ್ ಎಂಟಿಟಿ ಅಂದ್ರೆ ಲಾಸ್ಟ್ ಚಾಪ್ಟರ್ ನಿಮ್ಗೆ ಗೊತ್ತಿದ್ರೆ ಇರ್ಬೋದು. ಅದಕ್ಕೆ ಆದಂತ ನೇಮ್ ಇರುತ್ತೆ. ಯಾವ ತರ ನೇಮ್ ಅಂದ್ರೆ ಲೈಕ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದಕ್ಕೆ ಆದಂತ ಒಂದು ನೇಮ್ ಇದೆ. ಏನಾದ್ರೂ ಪ್ರಾಬ್ಲಮ್ ಆಯ್ತಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಪ್ರಾಬ್ಲಮ್ ಆಗಿದೆ ಅಂತಾರೆ. ಈಗ ಸ್ಟೇಟ್ ಬ್ಯಾಂಕ್ ಏನಾದ್ರೂ ಅಕೌಂಟ್ ನ ಒಂದಷ್ಟು ದಿನ ಓಪನ್ ಮಾಡಿಲ್ಲ, ಅಥವಾ ಸುಮ್ನೆ ಇದ್ಕಿದಂಗೆ ದುಡ್ಡುಗಳು ಕಟ್ ಆಗ್ತಿದೆ ಕಸ್ಟಮರ್ ಅಕೌಂಟ್ ಇಂದ ಅಂದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಸರಿ ಇಲ್ಲ ಅಂತ ಹೇಳ್ತಾರೆ ಹೊರತು ಅದ್ರಲ್ಲಿ ಇರೋರ್ ಹೆಸರುಗಳನ್ನ ಹೇಳಲ್ಲ. ಸೊ ಇಟ್ ಈಸ್ ಅ ಸಪರೇಟ್ ಲೀಗಲ್ ಎಂಟಿಟಿ. ಅಂಡ್ ಅದ್ರ ಆಸ್ತಿ ಓನ್ ಮಾಡ್ಬೋದು. ಲೈಕ್ ಲಾಸ್ಟ್ ಚಾಪ್ಟರ್ ಅದ್ರ ಬಗ್ಗೆ ಎಲ್ಲ ಹೇಳಿದೀನಿ, ವಾಟ್ ಈಸ್ ಸಪರೇಟ್ ಲೀಗಲ್ ಎಂಟಿಟಿ ಅಂತ. ಪಾರ್ಟ್ನರ್ಶಿಪ್ಗೆ ಅಥವಾ ಸೋಲ್ ಪ್ರೊಪರೈಟರ್ಗೆ ಯಾಕೆ ಇರಲ್ಲ, ಬೇರೆ ಆರ್ಗನೈಸೇಷನ್ಗಳಿಗೆ ಅಥವಾ ಬೇರೆ ಒಂದು ಫಾರ್ಮ್ಸ್ಗೆ ಏನಕ್ಕೆ ಇರುತ್ತೆ ಅಂತ. ಇಟ್ ಹಾಸ್ ಅ ಸಪರೇಟ್ ಲೀಗಲ್ ಎಂಟಿಟಿ. ಸೊ ಯಾರು ಜೂ ಮಾಡಂಗಿಲ್ಲ. ಕಾಂಟ್ರಾಕ್ಟ್ ಎಂಟರ್ ಆಗ್ಬೋದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಷ್ಟು ಲ್ಯಾಂಡ್ ನ ಪರ್ಚೇಸ್ ಮಾಡ್ತು, ಈ ಒಂದು ಬಿಲ್ಡಿಂಗ್ ನ ಓನ್ ಮಾಡಿದೆ, ಸ್ಟೇಟ್ ಬ್ಯಾಂಕಿಂಗ್ ಎಲ್ಲಿದೆ ಅಂತ ಹೇಳ್ತಾರೆ. ಸೊ ಅದರದ್ದೇ ಆದಂತ ಒಂದು ನೇಮ್ ಇರುತ್ತೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಅನ್ನೋದು ಬೋರ್ಡ್ ಆಫ್ ಡೈರೆಕ್ಟರ್ ಅನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಒಂದಷ್ಟು ಬೋರ್ಡ್ ಆಫ್ ಡೈರೆಕ್ಟರ್ ನ ಕುಂಡಿಸ್ಬಿಟ್ಟಿರ್ತಾರೆ. ಇಲ್ಲಿ ರಿಸರ್ವ್ ಬ್ಯಾಂಕ್ ಇಂಡಿಯಾಗೆ ಗವರ್ನರ್ ಇರ್ತಾರೆ. ಸೊ ಹಂಗೆ ಅವ್ರವರ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಅಂತ ಹಾಕಿ ಒಂದಷ್ಟು ಜನ ಮ್ಯಾನೇಜ್ಮೆಂಟ್ ಅಂತ ಮಾಡಿ ಅಪಾಯಿಂಟ್ ಮಾಡ್ಬಿಟ್ಟಿರ್ತಾರೆ. ಗವರ್ಮೆಂಟ್ ಇಂದ ಅಪಾಯಿಂಟ್ ಮಾಡೋಂಥದ್ದು ಇವರೆಲ್ಲ. ಲೈಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಗವರ್ನರ್ ಅಪಾಯಿಂಟ್ ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್. ಆ ಗವರ್ನರ್ ಅದನ್ನ ನೋಡ್ಕೊಳ್ಳುವಂತ ಒಂದು ಥಿಂಗ್ ಆಗಿರುತ್ತೆ. ಸೊ ಮ್ಯಾನೇಜ್ಮೆಂಟ್ ತುಂಬಾ ಆ ಒಂದು ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಗೊತ್ತಿರೋರ್ನೇ ಅಪಾಯಿಂಟ್ ಮಾಡುವಂತದ್ದು. ಎಕನಾಮಿಸ್ಟ್ ಆಗಿರ್ಬೇಕು, ಆ ತರ ಸುಮಾರು ಒಂದು ರೂಲ್ಸ್ ಇರುತ್ತೆ. ಇದೇ ತರ ಇರೋರ್ನ ಅಪಾಯಿಂಟ್ ಮಾಡ್ತಾರೆ ಅಂತ. ನೆಕ್ಸ್ಟ್, ಅವ್ರದೇ ಆದಂತ ಓನ್ ರಿಕ್ರೂಟ್ಮೆಂಟ್ ಇರುತ್ತೆ. ಅಪಾಯಿಂಟ್ಮೆಂಟ್ ಅವರೇ ಮಾಡ್ಕೊಂತಾರೆ. ಓನ್ ಅವ್ರದೇ ಎಲ್ಲ, ಗೌರ್ಮೆಂಟ್ ಅಂಡರ್ ಅಲ್ಲಿ ಮಾಡಲ್ಲ ಇವರು. ಇವ್ರದೇ ಆದಂತ ಸಪರೇಟ್ ಎಕ್ಸಾಮ್ಸ್ ಕೊಡ್ತಾರೆ. ಇವ್ರದೇ ಆ ಒಂದು ಪ್ರಾವಿಷನ್ ಇರುತ್ತೆ. ಅವರ ಒಂದು ಆಕ್ಟ್ ಮೇಂಟೈನ್ ಮಾಡಿರ್ತಾರೆ. ಆ ಒಂದು ಆಕ್ಟ್ ಮುಖಾಂತರನೇ ಸ್ಟಾಫಿಂಗ್ ಮಾಡ್ತಾರೆ. ಸ್ಟಾಫಿಂಗ್ ಅಂದ್ರೆ ಎಂಪ್ಲಾಯೀಸ್ ನ ತಗೊಳುವಂಥದ್ದು ಅಥವಾ ವರ್ಕರ್ ನ ಹೈರ್ ಮಾಡ್ಬೇಕಾದ್ರೆ ಒಂದು ಪ್ರೊಸೀಜರ್ ಇರುತ್ತೆ. ಹೆಂಗೆ ನೀವು ಅಪಾಯಿಂಟ್ ಮಾಡ್ಬೇಕು ಎಲ್ಲ ಕೂಡ ಬರ್ದ್ಬಿಟ್ಟಿರ್ತಾರೆ. ಇದೇ ತರ ಇರಬೇಕು, ಇದೇ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಹಿಂಗೆ ಇರಬೇಕು ಅಂತ. ಈ ತರ ಒಂದು ಆರ್ಗನೈಸೇಷನ್ ಫೈನಾನ್ಷಿಯಲಿ ಗೌರ್ಮೆಂಟ್ ನ ಡಿಪೆಂಡ್ ಆಗಿರಲ್ಲ. ಗೌರ್ಮೆಂಟ್ ಇಂದ ದುಡ್ಡು ಇಸ್ಕೊಳುವಂಥದ್ದು ಅಥವಾ ಗೌರ್ಮೆಂಟ್ ಏನೋ ಮಾಡುತ್ತೆ. ಈಗ ಲೈಕ್ SBI, LIC ಇವರೆಲ್ಲ ಗೌರ್ಮೆಂಟ್ ನ ಡಿಪೆಂಡ್ ಆಗಿರಲ್ಲ. ಇವರು ಅವರಿಂದ ಆಗುವಂತ ಬಿಸ್ನೆಸ್ ಗಳನ್ನೇ ತಗೋತಾರೆ. ಅವರಿಂದ ಆಗಿರುವಂತ ಬಿಸ್ನೆಸ್ ಇಂದಾನೇ ಪ್ರಾಫಿಟ್ ಮಾಡ್ತಾರೆ. ಅಕಸ್ಮಾತ್ ಏನಾದ್ರೂ ಬೇಕು ಅನ್ನೋದಾದ್ರೆ ಗವರ್ಮೆಂಟ್ ಇಂದ ಸಾಲ ತಗೊಳುವಂತದ್ದಾಗಿರ್ಬೋದು ಅಥವಾ ಪಬ್ಲಿಕ್ ಇಂದ ಸಾಲ ತಗೊಳುವಂತದ್ದಾಗಿರ್ಬೋದು ಕೆಲಸಗಳನ್ನ ಮಾಡ್ತಾರೆ. ಬಟ್ ಗವರ್ಮೆಂಟ್ ಕೊಡುವಂತದ್ದು, ಗವರ್ಮೆಂಟ್ ಟ್ರೆಜರಿಗೆ ಕಳಿಸುವಂತದ್ದು ಏನ್ ಮಾಡಲ್ಲ ಇವರು. ಇವರು ಇಂಡಿಪೆಂಡೆಂಟ್, ಇವರೇ ಸಪರೇಟ್ ಆಗಿರ್ತಾರೆ. ದುಡ್ಡು ಹಣಕಾಸು ಅಂತ ಬಂದಾಗ ಇವರೇ
ಈಗ ಅಕೌಂಟ್ ಏನ್ ಮಾಡಿಸ್ತೀರಾ ನೀವು, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್, ಇದರಿಂದನೇ ಅವ್ರು ಬಳಸ್ಕೊಳೋ ಅಂಥದ್ದು ಅಥವಾ ಅದಕ್ಕೆ ಅವರು ಕೊಡೋ ಅಂಥದ್ದು, ಈ ತರ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಅಕೌಂಟ್ಸ್ ಅಂತ ಬಂದಾಗ ಅಥವಾ ಆಡಿಟ್ ಅಂತ ಬಂದಾಗ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಒಂದು ಆರ್ಗನೈಸೇಷನ್ಗೆ ಇವು ಅಪ್ಲೈ ಆಗಲ್ಲ. ಯಾಕೆಂದ್ರೆ ಇವರೇ ಒಂದು ಆಟೋನಮಸ್ ಅಥವಾ ಇವರೇ ಒಂದು ಸಪರೇಟ್ ಆಗಿರ್ತಾರೆ. ಇವ್ರ ಆಕ್ಟೇ ಸಪರೇಟ್, ಇವ್ರಿಗೆ ಯಾವ ತರ ಒಂದು ಪ್ರೊಸೀಜರ್ ಇರಬೇಕು ಎಲ್ಲ ಸಪರೇಟ್ ಆಗಿರುತ್ತೆ. ಗೌರ್ಮೆಂಟ್ ಅಲ್ಲಿ ಆಡಿಟ್ ಹೆಂಗ್ ನಡೆಯುತ್ತೆ ಆ ತರ ಒಂದು ಆಡಿಟ್ ಇಲ್ಲಿ ನಡೆಯಲ್ಲ. ಇವ್ರದೇ ಬೇರೆ ಪ್ರೊಸೀಜರ್ ಇರುತ್ತೆ, ಇವ್ರನ್ನ ಆಡಿಟ್ ಮಾಡೋರೇ ಬೇರೆ ಇರ್ತಾರೆ. ಸೊ ಇಲ್ಲಿ ಆಡಿಟ್ ಅನ್ನೋ ವಿಷಯ ಗೌರ್ಮೆಂಟ್ ತರ ಇಲ್ಲಿ ಆಗಲ್ಲ. ಮೆರಿಟ್ಸ್ ಅಂತ ಬಂದಾಗ ಇಂಟರ್ನಲ್ ಅಟೋನಮಸ್ ಅಂದ್ರೆ ಒಂದು ಅರ್ಥ ಹೇಳ್ತೀನಿ, ಕಂಟ್ರೋಲ್ ಇರಲ್ಲ ಅಂತ ಅಥವಾ ಇಂಡಿಪೆಂಡೆಂಟ್ ಅನ್ನೋದು ಅಟೋನಮಸ್ ಅನ್ನೋ ಒಂದು ವರ್ಡ್ಗೆ ಅರ್ಥ ಹೇಳೋದಾದ್ರೆ. ಇಂಟರ್ನಲ್ ಅಟೋನಮಸ್ ಅಂದ್ರೆ ಒಳಗಡೆಯಿಂದ ಕಂಟ್ರೋಲ್ ಮಾಡ್ಕೊಂತ ಇರ್ತಾರೆ. ಒಳಗಡೆಯಿಂದ ಅವರು ತುಂಬಾ ಫ್ರೀ ಇರ್ತಾರೆ. ಯಾವ ತರ ಅಂದ್ರೆ ಒಳಗಡೆ ಆಪರೇಷನ್ ಆಗಿರ್ಬೋದು, ಹೊರಗಡೆ ಏನಾದ್ರು ಕೆಲಸ ಮಾಡೋದು ಗೌರ್ಮೆಂಟ್ ಇಂಟರ್ಫಿಯರ್ ಆಗಲ್ಲ ಈ ತರ ಒಂದು ಕೆಲಸಗಳಿಗೆ. ಅಷ್ಟು ಒಂದು ಫ್ರೀನೆಸ್ ಇರುತ್ತೆ ಒಳಗಡೆ ಕೆಲಸ ಮಾಡ್ಕೋಬೇಕಾದ್ರೆ. ಏನಾದ್ರು ಒಂದು ಒಳಗಡೆ ಕೆಲಸ ನಡಿಬೇಕಾದ್ರೆ ಲೈಕ್ ಏನೋ ಒಂದು ರೂಲ್ಸ್ ತರಬೇಕು, ಅಥವಾ ಏನೋ ಒಂದು ಚೇಂಜಸ್ ಮಾಡ್ಬೇಕು, ಏನೋ ಒಂದು ಲೈಕ್ ರೈಸ್ ಮಾಡ್ಬೇಕು, ಡೌನ್ ಮಾಡ್ಬೇಕು, ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೇಕು, ಈ ತರದೆಲ್ಲ ಇದ್ದೇ ಇರುತ್ತೆ. ಬ್ಯಾಂಕ್ ಆಗಿರ್ಬೋದು, LIC ಆಗಿರ್ಬೋದು, ಈ ತರದಲ್ಲಿ ಇದನ್ನೆಲ್ಲ ಇಂಟರ್ನಲ್ ಅಟಾನಮಸ್ ಅಂತ ಬಿಟ್ಬಿಟ್ಟಿರ್ತಾರೆ. ಅವ್ರಿಗೆ ಏನೊಂದು ಇಷ್ಟ ಆಗುತ್ತೆ ಅಥವಾ ಆ ಒಂದು ಬೋರ್ಡ್ ಮೀಟಿಂಗ್ ತಗೊಂಡು ಏನ್ ಮಾಡ್ತಾರೆ ಅದು ಅವ್ರು ಬಿಟ್ಟಿರೋ ಅಂಥದ್ದು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಆಟೋನಮಸ್. ಗೌರ್ಮೆಂಟ್ ಇದರ ಕಂಟ್ರೋಲ್ ಅಲ್ಲಿ ಬರಲ್ಲ. ನೆಕ್ಸ್ಟ್ ಕ್ವಿಕ್ ಡಿಸಿಷನ್ಸ್ ಯಾಕೆ ಅಂದ್ರೆ ಗೌರ್ಮೆಂಟ್ ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ. ಯಾವಾಗೂ ನೀವು ಅವ್ರನ್ನ ಕೇಳಕ್ ಆಗಲ್ಲ, ಇದೇ ತರ ಇದೆ, ಆ ತರ ಇದೆ, ಹಿಂಗಿದೆ ಹಂಗಿದೆ ಅಂತ. ಕ್ವಿಕ್ ಡಿಸಿಷನ್ ಯಾವಾಗ ಅಂದ್ರೆ ಯಾವಾಗ ನಿಮ್ನ ಯಾರು ತಡೆಯಲ್ಲ, ಅಥವಾ ನಿಮ್ ಮೇಲಿರೋರ್ಗ್ ಹೋಗಿ ನೀವು ಹೇಳಿ ಅವ್ರ ಕಡೆಯಿಂದ ಪರ್ಮಿಷನ್ ತಂದು ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾತಾಡಿ ಅಲ್ಲಿ ಏನಾದ್ರೂ ಡಿಸ್ಕಸ್ ಆಗಿ ಈ ತರದೆಲ್ಲ ಯಾವಾಗ ಕಮ್ಮಿ ಆಗುತ್ತೆ, ನಿಮ್ಮ ಒಂದು ಇಂಟರ್ನಲ್ ಆಟೋನಮಸ್ ಅಂತ ಕೊಟ್ಟಾಗ ಒಳಗಡೆ ಡಿಸಿಷನ್ಸ್ ಏನಿರುತ್ತೆ, ನಿಮ್ಮೊಂದು ಆರ್ಗನೈಸೇಷನ್ ಆಗಿರ್ಬೋದು, ಏನ್ ಬೇಕು, ನಿಮ್ಮ ಒಂದು ಆರ್ಗನೈಸೇಷನ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದು ನೀವೇ ಯಾವಾಗ ಡಿಸ್ಕಸ್ ಮಾಡ್ತೀರಾ ಅಥವಾ ಚೇಂಜ್ ಮಾಡ್ಕೊಂತೀರಾ ತುಂಬಾ ಕ್ವಿಕ್ ಆಗಿರುತ್ತೆ ಅಥವಾ ಸ್ಲೋ ಇರಲ್ಲ. ಬೇಗ ನಿಮ್ಗೆ ಬೇಕಾದಂಗೆ ಚೇಂಜ್ ಮಾಡ್ಬೋದು. ಇವತ್ತು ಬೇಕಾ ಇವತ್ತೇ ಅಪ್ಲೈ ಮಾಡ್ಬೋದು. ಗೌರ್ಮೆಂಟ್ ತರ ಲೈಕ್ ಇವತ್ತೇನಾದ್ರೂ ಕೇಸ್ ಹಾಕಿದ್ರೆ ಕೋರ್ಟ್ ಅಲ್ಲಿ ಅದು ಒಂದು 5 ವರ್ಷ 10 ವರ್ಷ ಬೇಕಾಗಿಲ್ಲ. ಜಸ್ಟ್ 1 or 2 months ಅಲ್ಲಿ ಎಲ್ಲ ಸಾಲ್ವ್ ಮಾಡ್ಕೊಂಡಿರ್ತಾರೆ ಅಥವಾ ಈ ತರದ್ ನಡೀತಾ ಇರುತ್ತೆ. ನೆಕ್ಸ್ಟ್ ಪಾರ್ಲಿಮೆಂಟ್ ಕಂಟ್ರೋಲ್. ಇವಾಗ ಅನ್ಸ್ತಾ ಇರುತ್ತಲ್ವಾ ಗೌರ್ಮೆಂಟ್ ಕಂಟ್ರೋಲ್ ಇರಲ್ಲ ಅಂತ ಹೇಳಿದ್ರೆ ಮತ್ತೆ ಹೆಂಗ್ ಪಾರ್ಲಿಮೆಂಟ್ ಬಂದ್ ಕಂಟ್ರೋಲ್ ಮಾಡುತ್ತೆ ಅಂತ. ಎಸ್, ಪಾರ್ಲಿಮೆಂಟ್ ಕಂಟ್ರೋಲ್ ತಗೊಳುತ್ತೆ. ಯಾವಾಗ ಅಂದ್ರೆ ನಾನು ಅಲ್ಲೊಂದು ವರ್ಡ್ ಹೇಳಿದೆ, ಇಂಟರ್ನಲ್ ಅಟೋನಮಸ್ ಅಂತ. ಇಂಟರ್ನಲ್ ಅಂದ್ರೆ ಏನು, ಒಳಗಡೆ ಆಗುವಂತ ಡೇ ಟು ಡೇ ಕೆಲಸಗಳಿಗೆ ಮಾತ್ರ ಅಟೋನಮಸ್ ಕೊಟ್ಟಿರುವಂತದ್ದು. ಹೊರಗಡೆ ಏನಾದ್ರೂ ಮಾಡ್ಬೇಕು ಅಂದ್ರೆ, ಹೊರಗಡೆ ಅಪ್ಲೈ ಮಾಡ್ಬೇಕು ಅನ್ನೋದಾದ್ರೆ ಪಾರ್ಲಿಮೆಂಟ್ ಕಂಟ್ರೋಲ್ ತಗೊಳುತ್ತೆ ಅಥವಾ ಪಾರ್ಲಿಮೆಂಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಲೈಕ್ ಯಾಕೆ ಪಾರ್ಲಿಮೆಂಟ್ ಕಂಟ್ರೋಲ್ ಇರುತ್ತೆ ಅಂದ್ರೆ, ಈಗ ಆಲ್ರೆಡಿ ನಾವು ಮಾತಾಡ್ತಿರುವಂತದ್ದೇ ಪಬ್ಲಿಕ್ ಕಂಪನಿಗಳ ಬಗ್ಗೆ. ಸೊ ಪಬ್ಲಿಕ್ ಅಂತ ಬಂದ ತಕ್ಷಣ ಪಬ್ಲಿಕ್ ಮನಿ ಯೂಸ್ ಮಾಡ್ಕೊಂಡಿರ್ತಾರ ಅಥವಾ ಗವರ್ಮೆಂಟ್ ಇಂದ ಸಪೋರ್ಟ್ ತಗೊಂತಾ ಇರ್ತೀರಾ. ಈ ತರ ಬಂದಾಗ ನೀವು ಅಕೌಂಟಬಲ್ ಇದ್ದೇ ಇರ್ತೀರಾ ಪಬ್ಲಿಕ್ ಗೆ. ಸೊ ಪಾರ್ಲಿಮೆಂಟ್ ಅನ್ನೋದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುತ್ತೆ ಅಥವಾ ಪ್ರಾಪರ್ ಯೂಸ್ ಮಾಡ್ಕೊಂತಿದಾರ ಮಾಡ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ, ಅದ್ರ ಬಗ್ಗೆ ಮಾತಾಡಕ್ಕೆ ಒಂದು ಪಾರ್ಲಿಮೆಂಟ್ ಕ್ವಶನ್ ಮಾಡಿರುತ್ತೆ. ನೆಕ್ಸ್ಟ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಯೂಶಲಿ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗು ಸ್ಟ್ಯಾಟ್ಯುಟರಿ ಅಂಡರ್ಟೇಕಿಂಗು ತುಂಬಾ ಡಿಫ್ರೆನ್ಸ್ ಇರುವಂತದ್ದು ಇದ್ರಲ್ಲೇ. ಯಾವಾಗ ಸಿವಿಲ್ ಸರ್ವೆಂಟ್ ನ ಏನಾದ್ರೂ ಓದಿರ್ಲಿ, ಡಿಗ್ರಿ ಆಗಿದ್ರೆ ತಗೊಂಡು ಅವ್ರನ್ನ ಜಾಬ್ ಕೊಡೋದಕ್ಕೂ, ಅದರಲ್ಲೇ ಅವರು ಮಾಸ್ಟರ್ ಆಗಿ ಅದರಲ್ಲೇ ಅವರು ಚೆನ್ನಾಗಿ ಓದ್ಕೊಂಡು ಬೇಸಿಕ್ ಆಗಿ ಎಜುಕೇಶನ್ ತಗೊಂಡು ದೆನ್ ಅದರಲ್ಲೇ ಅವರು ಎಕ್ಸ್ಪರ್ಟ್ ಆಗಿದ್ದಾಗ ಅವ್ರನ್ನ ಕೆಲ್ಸಕ್ಕೆ ಕೊಡೋದ್ರಿಂದ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ಅಥವಾ ತುಂಬಾ ಪ್ರೊಫೆಷನಲ್ಗಳನ್ನ ಕೆಲ್ಸಕ್ಕೆ ತಗೊಂಬಹುದು. ಯಾವಾಗ ಈ ತರ ಒಂದು ಪ್ರೊಫೆಷನ್ಗಳನ್ನ ಅದೇ ಫೀಲ್ಡ್ ಅಲ್ಲಿ ತುಂಬಾ ನಾಲೆಡ್ಜ್ ಇರೋರ್ನ ನೀವು ಕೆಲ್ಸಕ್ಕೆ ತಗೋತೀರಾ ಅಥವಾ ಹೈರ್ ಮಾಡ್ತೀರಾ, ನಿಮ್ಮ ಒಂದು ಡಿಸಿಷನ್ಸ್ ಆಗಿರ್ಬೋದು, ಅವರು ತುಂಬಾ ಯೋಚನೆ ಮಾಡಿ ಡಿಸಿಷನ್ ತಗೋತಾರೆ. ಹಿಂಗ್ ಮಾಡಿದ್ರೆ ಹಿಂಗೆ ಆಗುತ್ತೆ, ಅದ್ರ ಎಫೆಕ್ಟ್ ಗಳು ಅವ್ರಿಗೆ ಗೊತ್ತಿರುತ್ತೆ ಬಿಕಾಸ್ ದೇ ಆರ್ ಎಕ್ಸ್ಪರ್ಟ್ ಇನ್ ದಟ್ ಫೀಲ್ಡ್. ನೆಕ್ಸ್ಟ್ ಲಿಮಿಟೇಷನ್. ದ ಫಸ್ಟ್ ಲಿಮಿಟೇಷನ್ ಬಂದಿದೀವಿ ಇಂಟರ್ನಲ್ ಅಟಾನಮಸ್ ಅಂತ. ನಾನು ಅವಾಗ್ಲೇ ನಿಮ್ಗೆ ಅಡ್ವಾಂಟೇಜ್ ಅಲ್ಲಿ ಹೇಳಿದೆ. ಯಾಕೆ ನಾನು ಎಕ್ಸ್ಟರ್ನಲ್ ಅಟಾನಮಸ್ ಅಂತ ಹೇಳಿಲ್ಲ, ಯಾಕೆಂದ್ರೆ ಇಲ್ಲಿ ಅದೇ ಆಗಿರೋದು. ಬಿಕಾಸ್ ಯಾವಾಗ ಒಳಗಡೆ ಮಾತ್ರ ಫ್ರೀ ಬಿಟ್ಬಿಟ್ಟು ಹೊರಗಡೆಯಿಂದ ನಿಮ್ಮನ್ನ ಟೈಟ್ ಮಾಡ್ತಾ ಇರ್ತಾರ, ಲಿಟ್ರಲಿ ಅದೊಂಥರ ಫ್ಲೆಕ್ಸಿಬಲ್ ಆಗಿ ಬಿಟ್ಟಿಲ್ಲ ಅಂತ. ಆದ್ರೆ ನಿಮ್ಗೆ ಇರೋಕೆ ದೊಡ್ಡ ಕೇಜ್ ಮಾಡ್ಕೊಟ್ಬಿಟ್ಟು ಹೊರಗಡೆಯಿಂದ ಬೀಗ ಹಾಕ್ಬಿಟ್ರೆ ಇಟ್ಸ್ ನಾಟ್ ಅ ಫ್ಲೆಕ್ಸಿಬಲ್. ಬಿಕಾಸ್ ನೀವು ಹೊರಗಡೆ ಹೋಗ್ಬಿಡ್ತಾ ಇಲ್ಲ, ಒಳಗಡೆ ನೀವು ಹೆಂಗ್ ಬೇಕಾದ್ರೂ ಇರಿ, ಹೊರಗಡೆ ಮಾತ್ರ ಹಿಂಗ್ ಮಾಡ್ಬೇಡ್ರಿ ಅಂದ್ರೆ ಆ ತರನೇ ಆಗಿರುವಂತದ್ದು ಸ್ಟ್ಯಾಟ್ಯುಟರಿ ಅಂಡರ್ಟೇಕಿಂಗ್ ಅಲ್ಲಿ. ನಿಮ್ಗೆ ಎಲ್ಲಾ ಕೊಟ್ಬಿಟ್ಟಿರ್ತಾರೆ, ಎಲ್ಲಾ ಸೋರ್ಸ್ ಇರುತ್ತೆ, ಎಲ್ಲಾ ತರನು ಕೊಡ್ತಾರೆ, ಬಟ್ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಾ ಇರುತ್ತೆ, ಇಂಡೈರೆಕ್ಟ್ಲಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆಪರೇಷನ್ ಗಳಲ್ಲಿ ತುಂಬಾ ಫ್ಲೆಕ್ಸಿಬಲ್ ಇರಲ್ಲ, ಅದೇ ರೀಸನ್. ನೆಕ್ಸ್ಟ್ ತುಂಬಾ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಜಾಸ್ತಿ. ಅಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅದು ಟಾಪ್ ಲೆವೆಲ್ ಗೌರ್ಮೆಂಟ್ ಆಫೀಸರ್ಸ್ ಗಳು ತುಂಬಾ ಇಂಟರ್ಫಿಯರ್ ಮಾಡ್ತಾ ಇರ್ತಾರೆ. ಲೈಕ್ IPS ಆಫೀಸರ್ಸ್ ಗಳು, IAS ಆಫೀಸರ್ಸ್ ಗಳು, ಈ ತರದ ಒಂದಷ್ಟು ಆಫೀಸರ್ಸ್ ಗಳು ಆ ಒಂದು ಫೀಲ್ಡ್ ಅಲ್ಲಿ ಮಾಡ್ತಾ ಇರ್ತಾರೆ. ದಟ್ ಮೀನ್ಸ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಲ್ಲಿ. ಇಲ್ಲಿ ಸ್ಟ್ಯಾಟ್ಯುಟರಿಲಿ ಪೊಲಿಟಿಕಲ್ ಡೈರೆಕ್ಟ್ ಆಗಿ ಲೈಕ್ ಅವರು ಲೆಟರ್ ತಗೊಂಡ್ಬರೋದಿರ್ಬೋದು, ಈ ತರದ್ದು ಮುಖಾಂತರ ಬರಲ್ಲ. ಜಸ್ಟ್ ಅವ್ರ ಮುಖದಿಂದ ಅಥವಾ ಫೋನ್ ಮಾಡಿ ಹೇಳೋದಾಗಿರ್ಬೋದು, ಒಂಥರ ಇಂಡೈರೆಕ್ಟ್, ಅಫಿಷಿಯಲ್ ಅಲ್ಲ ಅನ್ಅಫಿಷಿಯಲಿ ತುಂಬಾ ಇಂಟರ್ಫಿಯರ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಿ ಹೇಳೋದು ಲೈಕ್ ಈ ತರ ಇದೆ, ಈ ಕೆಲಸ ಮಾಡ್ಸೋ, ಅದ್ ಹಂಗಾಗ್ಲಿ ಇದು ಹಿಂಗಾಗ್ಲಿ, ಈ ತರ
ಇಂಟರ್ಫಿಯರೆನ್ಸ್ ತುಂಬಾ ಸಫರ್ ಮಾಡುತ್ತೆ ಈ ತರ ಒಂದು ಆರ್ಗನೈಸೇಷನ್ಗಳು ಅಥವಾ ಈ ತರ ಗವರ್ಮೆಂಟ್ ಅಲ್ಲಿ ಬರುವಂತ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಬರುವಂತ ಒಂದಷ್ಟು ಸ್ಟ್ಯಾಟರಿ ಆರ್ಗನೈಸೇಷನ್ಸ್ ಇದು ಒಂದು ಡಿಸ್ಅಡ್ವಾಂಟೇಜ್ ಆಗಿದೆ. ನೆಕ್ಸ್ಟ್, ಇವರು ಮೊನೋಪಲಿನ ಮೇಂಟೈನ್ ಮಾಡ್ತಾರೆ. ಲೈಕ್ RBI ತರ ಇನ್ನೊಂದು RBI ಇಲ್ಲ. ಈ ತರ ಈಗ LIC ಅಂತ ಇದೆ, LIC ತರ ಇನ್ನೊಂದು LIC ಇದೆಯಾ? ಬೇರೆ ಬೇರೆದ್ ಇರ್ಬೋದು ಅಥವಾ ಬೇರೆ ಬೇರೆ ಮಾಡ್ಕೊಂಡಿರ್ಬೋದು ಅದೇ ತರದ್ದು. ಬಟ್ ಆದ್ರೆ ಅದ್ರ ನೇಮ್ ಅಲ್ಲೇ ಡೂಪ್ಲಿಕೇಟ್ ಇಲ್ಲ ಅಥವಾ ಆ ಸರ್ವಿಸ್ ಕೊಡುವಂಥದ್ದು ಬೇರೆ ಸರ್ವಿಸ್ ಕೊಡಲ್ಲ ಅಷ್ಟು ಚೀಪ್ ಆಗಿ ಅಷ್ಟು ಇದಾಗಿ. ಲೈಕ್ RBI ಇದೆ, RBI ತರ ಇನ್ನೊಂದು ತಗೊಂಡ್ ಹಾಕಿದ್ರೆ ದುಡ್ಡು ಪ್ರಿಂಟ್ ಮಾಡ್ಕೊಂಡು ಎಲ್ಲ ಹಾಳು ಮಾಡ್ಬಿಡ್ತಾರೆ. ಸೊ ಇವ್ರ ಇಂಟೆನ್ಷನ್ ಪ್ರಾಫಿಟ್ ಮೋಟಿವ್ ಅಲ್ದೇ ಇರೋದ್ರಿಂದ ಇವರು ಯಾವುದೇ ಪ್ರಾಫಿಟ್ ಮಾಡ್ಬೇಕು ಅಥವಾ ಏನಾದ್ರು ದುಡ್ಡು ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಬಿಟ್ಬಿಟ್ಟಿರ್ತಾರೆ. ಕೆಲಸ ಮಾಡ್ಬೇಕು, ಇವ್ರು ಮೊನೊಪೊಲಿ ಇಟ್ಕೊಂಡಿರೋದೇ ಅದೇ ರೀಸನ್. ಬಿಟ್ಬಿಟ್ರೆ ಪ್ರಾಫಿಟ್ ಆಗೋಗುತ್ತೆ ಅಂತ. ಇವ್ರ ಪ್ರಾಫಿಟ್ ಮೋಟಿವ್ ಇಲ್ಲ, ಇವ್ರಿಗೆ ಬೇಕಾಗಿರೋದೇನೋ ಸರ್ವಿಸ್ ಮೋಟಿವ್. ಸೊ ಪಬ್ಲಿಕ್ ಅಂತ ಬಂದಾಗ ಸರ್ವಿಸ್ ಮೋಟಿವ್ ಅಥವಾ ಜನಗಳಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಂದಾನೆ ಅಥವಾ ಕಮ್ಮಿ ಇದರಲ್ಲಿ ಸರ್ವಿಸ್ ಕೊಡ್ಬೇಕು ಅನ್ನೋ ಇಂಟೆನ್ಷನ್ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಬರುವಂತದ್ದು. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅದಲ್ಲ, ಮ್ಯಾಕ್ಸಿಮಮ್ ಪ್ರಾಫಿಟ್ ಇಲ್ಲಿ ಮಿನಿಮಮ್ ಪ್ರಾಫಿಟ್ ವಿತ್ ಮ್ಯಾಕ್ಸಿಮಮ್ ಸರ್ವಿಸ್ ಅನ್ನೋಂತ ಇದ್ರಲ್ಲಿ ಬರುವಂತದ್ದು. ಸೊ RBI ಕೆಲಸ ಏನೋ ಕಂಟ್ರೋಲ್ ಮಾಡುವಂಥದ್ದು, ಹಣದುಬ್ಬರ ಕಂಟ್ರೋಲ್ ಮಾಡುವಂಥದ್ದು ಅಥವಾ ಒಂದು ಎಕನಾಮಿನ ನೋಡ್ಕೊಳೋವಂಥದ್ದಾಗಿರುತ್ತೆ. ಬೇರೆ ಬೇರೆ ರೀಸನ್ಸ್ ಇರುತ್ತೆ, ಇದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಬೇರೆ ಬೇರೆ ಲೈಕ್ ಬ್ಯಾಂಕ್ಗಳನ್ನ ಕಾಪಾಡ್ತಾ ಇರುತ್ತೆ. ಎಕನಾಮಿಗೆ ಬ್ಯಾಂಕ್ ಕಡೆಯಿಂದ ತುಂಬಾ ಎಫೆಕ್ಟ್ ಇದೆ. ಲೈಕ್ ಸೇವಿಂಗ್ಸ್ ಆಗಿರ್ಬೋದು, ಜನಗಳ ಸೇವಿಂಗ್ಸ್ ಹೆಂಗಿದೆ, ಜನಗಳ ಖರ್ಚು ಹೆಂಗಿದೆ, ತುಂಬಾನೇ ಬರುತ್ತೆ. ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ತುಂಬಾ ಎಕನಾಮಿ ಮೇಲೆ RBI ನಿಂತಿದೆ, ನಾವು ನಿಂತಿದ್ದೀವಿ. ಓಕೆ, ನೆಕ್ಸ್ಟ್, ಇವರು ಡೈರೆಕ್ಟ್ ಪಬ್ಲಿಕ್ ಹತ್ರ ಡೀಲ್ ಮಾಡೋದ್ರಿಂದ ತುಂಬಾ ಕರಪ್ಷನ್ ಬಂದ್ಬಿಟ್ಟಿದೆ. ಕರಪ್ಷನ್ ಅನ್ನೋದು ಒಂಥರ ಜಾಸ್ತಿ ಇಲ್ಲಿ ಈ ಒಂದು ಸ್ಟ್ಯಾಟರಿ ಕಾರ್ಪೊರೇಷನ್ ಅಲ್ಲಿ. ಕರಪ್ಷನ್ ಅನ್ನೋದೇ ಜಾಸ್ತಿ. ಯಾಕೆ ಅಂದ್ರೆ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ತಾರೆ, ಪ್ಲಸ್ ಡೈರೆಕ್ಟ್ ಆಗಿ ಪಬ್ಲಿಕ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಏನಾದ್ರೂ ಕೆಲಸಗಳಾಗಬೇಕು ಅಂತ ಬಂದಾಗ ಪಬ್ಲಿಕ್ ಗಳಿಂದ ಲಂಚ್ ಹಾಯಿಸ್ಕೊಳ್ಳುವಂಥದ್ದು ಅಥವಾ ಬೇರೆ ಬೇರೆ ಮತ್ತೆ ಕರಪ್ಷನ್ ನಡೀತಾ ಇರುತ್ತೆ. ಯೂಶಲಿ ವಿ ಆಲ್ ನೋ ಕರಪ್ಷನ್ ಹೆಂಗಿದೆ ಅಂತ. ಎಲ್ಲ ಒಂದು ಫೀಲ್ಡ್ ಅಲ್ಲೂ ಕರಪ್ಷನ್ ಇದೆ. ಇಂಡಿಯಾನೇ ಕರಪ್ಷನ್ 70% ಕರಪ್ಷನ್ ಜಾಸ್ತಿ ಇಂಡಿಯಾದಲ್ಲಿ. ಅದರ್ 30% ಒಳ್ಳೆಯವರು ಇದ್ದಾರೆ, ತುಂಬಾ ನಿಯತ ಕೆಲಸ ಮಾಡೋರು, ಅಥವಾ ಕೆಲವರಂತೂ ಕೆಲಸ ಮಾಡಿ ಏನೋ ಕೊಟ್ರೆ ಇಸ್ಕೋತಾರೆ ಅನ್ನೋ ತರ ಇದ್ದಾರೆ. ಅವ್ರೊಂದು 10%, ಇನ್ನೊಂದು 20% ದುಡ್ಡೇ ಮುಟ್ಟಲ್ಲ. ಇನ್ನೊಂದು 70% ಜನ ದೇ ವಿಲ್ ಡಿಮ್ಯಾಂಡ್ ಮನಿ. ಇಷ್ಟು ಲಕ್ಷ ಕೊಟ್ರೆ ಇಷ್ಟು ಕೆಲಸ ಮಾಡ್ಕೊಡ್ತೀವಿ ಆ ತರ. ಲೈಕ್ ರೆವಿನ್ಯೂನಲ್ಲಿ ತುಂಬಾ ಇದೆ ಅಂಡ್ RTO ಎವ್ರಿವೇರ್. ಓಕೆ, next is government company. This is which? Yes, you heard wrong. which? Okay. ಗೌರ್ಮೆಂಟ್ ಏನಿದು ಗವರ್ಮೆಂಟ್ ಕಂಪನೀಸ್. ಇದುವರೆಗೂ ಏನೇನ್ ಮಾತಾಡಿದ್ವಿ ಅಂದ್ರೆ ಇದುವರೆಗೂ 2 ತರ ಮಾತಾಡಿದ್ವಿ ನಾವು: ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್, ಸ್ಟ್ಯಾಟ್ಯುಟರಿ ಅಂಡರ್ಟೇಕಿಂಗ್ ಅಂಡ್ ಗವರ್ಮೆಂಟ್ ಅಂಡರ್ಟೇಕಿಂಗ್ ಅಥವಾ ಗವರ್ಮೆಂಟ್ ಕಂಪನೀಸ್ ಅಂತ ಕರೀತಾರೆ. ಯಾವ ಕಂಪನಿಗಳು 51% ಗಿಂತ ಜಾಸ್ತಿ ಶೇರ್ ಕ್ಯಾಪಿಟಲ್ ನ ಅಥವಾ ಶೇರ್ ನ ಪರ್ಚೇಸ್ ಮಾಡಿರುತ್ತೆ ಕಂಪನಿಗಳದು, ಆ ಒಂದು ಕಂಪನಿ ಅಂದ್ರೆ ರಿಮೈನಿಂಗ್ 49% ಪ್ರೈವೇಟ್ ಅವ್ರು ತಗೊಂಡಿರ್ಲಿ, ಜನಗಳು ತಗೊಂಡಿರ್ಲಿ, ಯಾರೇ ತಗೊಂಡಿರ್ಲಿ, 51% ಶೇರ್ಸ್ ನ ಗವರ್ಮೆಂಟ್ ತಗೊಂಡಿರ್ಬೇಕು. ಈ ತರ ಕಂಪನಿಗಳನ್ನ ಗವರ್ಮೆಂಟ್ ಕಂಪನಿ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಕೇಳ್ತೀರಾ? ಈ ತರ ಇದೆ ಎಕ್ಸಾಂಪಲ್ಸ್. ಲಿಸ್ಟು ತುಂಬಾ ದೊಡ್ಡದಾಗಿದೆ. ಎಕ್ಸಾಂಪಲ್ ಕೇಳೋದಾದ್ರೆ BSNL ಅಥವಾ ಇನ್ನು ಎಷ್ಟೊಂದಿದೆ, ಸುಮಾರು ಇದೇ ತರ ಪ್ರೈವೇಟ್ ಇರುವಂತದ್ನ ಗವರ್ಮೆಂಟ್ ಮಾಡ್ಕೊಂಡಿರೋ ತರ. ಸೊ ಸ್ಟೀಲ್ ಇಂಡಿಯಾ ಕಾರ್ಪೊರೇಷನ್ ಸುಮಾರು ಬರುತ್ತೆ ಅಂಡ್ ಗವರ್ಮೆಂಟ್ ಕಂಪನೀಸ್ ಅಂತ. ಜಸ್ಟ್ ಗೂಗಲ್ ಟೈಪ್ ಮಾಡ್ರೆ ನಿಮ್ಗೆ ಸಿಗುತ್ತೆ. ಲೈಕ್ ಒಂದು ಎಕ್ಸಾಂಪಲ್ ಜಸ್ಟ್ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು BSNL ಅಂಡ್ ಸ್ಟೀಲ್ ಇಂಡಿಯಾ ಕಾರ್ಪೊರೇಷನ್. ಈ ತರ ಅದೇ ತರ ಸುಮಾರು ಲಿಸ್ಟ್ ಇದೆ. ಇದೇ ತರ ಹುಡ್ಕೊಂಡ್ ಕೂತ್ಕೊಂಡ್ರೆ ಹಿಂಗೆ ನೋಡ್ಕೊಂಡ್ ಕೂತ್ಕೊಬೇಕಾಗುತ್ತೆ. ಓಕೆ, ಫೀಚರ್ ಹೇಳೋದಾದ್ರೆ ಈ ಎಲ್ಲಾ ಒಂದು ಕಂಪನಿಗಳು ಅಥವಾ ಈ ತರ ಬರುವಂತ ಗವರ್ಮೆಂಟ್ ಕಂಪನಿಗಳು ದೇ ಹ್ಯಾಸ್ ಟು ಫಾಲೋ ಕಂಪನೀಸ್ ಆಕ್ಟ್ 2013 ಕಂಪನೀಸ್ ಆಕ್ಟ್ ನ ಬಾಯ್ ಮುಚ್ಕೊಂಡು ಫಾಲೋ ಮಾಡ್ಲೇಬೇಕು ಅನ್ನೋ ತರ. ಅದ್ರ ಮುಖಾಂತರ ಇನ್ಕಾರ್ಪೊರೇಟೆಡ್ ಆಗಿರುತ್ತೆ. ಸೊ ಕಂಪನೀಸ್ ಆಕ್ಟ್ ಮುಖಾಂತರ ಅವರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಏನ್ ಕೊಟ್ಟಿರ್ತಾರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅಂಡ್ ಇಟ್ ಈಸ್ ಅ ಸಪರೇಟ್ ಲೀಗಲ್ ಎಂಟಿಟಿ. ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಫೀಚರ್, ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರಲ್ಲ. ಪ್ರಾಪರ್ಟಿ ಓನ್ ಮಾಡ್ಬೋದು, ಪ್ರಾಪರ್ಟಿ ಬೈ ಮಾಡ್ಬೋದು, ಪ್ರಾಪರ್ಟಿ ಸೆಲ್ ಮಾಡ್ಬೋದು, ಅಥವಾ ಲೈಕ್ ಕಾಂಟ್ರಾಕ್ಟ್ ಎಂಟರ್ ಆಗ್ಬೋದು. ಜಸ್ಟ್ ಅದರಲ್ಲೇ ಆದಂತ ಒಂದು ಅಸೆಟ್ ನ ಬೈ ಮಾಡೋದಿರ್ಬೋದು ಅಥವಾ ಯಾವುದೇ ಒಂದು ಕಾಂಟ್ರಾಕ್ಟ್ ಎಂಟರ್ ಆಗ್ಬೋದು, ಕೋರ್ಟ್ಗೆ ಕಂಪನಿ ಹೆಸರಲ್ಲೇ ಹೋಗ್ಬೋದು. BSNL ಕಂಪನಿ ಯಾವುದೋ ಒಂದು ಕಂಪನಿಗೆ ಸಾಲ ಕೊಡ್ಬೇಕಾಗಿರುತ್ತೆ, ಕೊಟ್ಟಿರಲ್ಲ, ಅವಾಗ ಆ ಕಂಪನಿ BSNL ಮೇಲೆ ಕೇಸ್ ಆಗ್ಬೋದು. ಈ ತರದ್ದೆಲ್ಲ ಆಗುವಂಥದ್ದು ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಇದ್ದಾಗ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಇರುತ್ತೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಈ ಕಂಟ್ರೋಲ್ ನಡೆಯುವಂಥದ್ದು ಯಾವ ರೀತಿ ಅಂದ್ರೆ ಕಂಪನೀಸ್ ಆಕ್ಟ್ ಇರುತ್ತೆ, ಆ ಬುಕ್ಕಲ್ಲಿ ಏನೇನು ಕೊಟ್ಟಿರ್ತಾರೆ ಅಥವಾ ಆ ಕಂಪನೀಸ್ ಆಕ್ಟ್ ಅಲ್ಲಿ ಏನೇನು ಬರುತ್ತೆ ಅದ್ರ ಮುಖಾಂತರ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆ ಕಂಪನಿನ ರನ್ ಮಾಡುತ್ತೆ. ಸೊ ಕಂಪನಿ ರನ್ ಬೈ ಮ್ಯಾನೇಜ್ಮೆಂಟ್ ಅದನ್ನ ನೋಡ್ಕೊಳೋದಾಗಿರ್ಬೋದು, ಅದನ್ನ ಡೇ ಟು ಡೇ ಆಕ್ಟಿವಿಟೀಸ್ ಆಗಿರ್ಬೋದು, ಇವ್ರು ಅದನ್ನ ಮಾಡ್ತಾರೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಈ ರೆಗ್ಯುಲೇಷನ್ಸ್ ಅಂತ ಬಂದಾಗ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ 2 ತರ ಬರುತ್ತೆ. ಅದ್ರ ಮುಖಾಂತರನೇ ಅವ್ರು ಕಂಟ್ರೋಲ್ ಮಾಡೋವಂಥದ್ದು. ಈಗ ನಿಮ್ಗೆ ಒಂದು ತಲೆ ಕೆಡ್ತಾ ಇರಬೇಕು, ವಾಟ್ ಈಸ್ ಮೆಮೊರಾಂಡಮ್ ಅಥವಾ ವಾಟ್ ಈಸ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂತ. ಮೆಮೊರಾಂಡಮ್ ಅನ್ನೋದು ಸುಪ್ರೀಂ ಡಾಕ್ಯುಮೆಂಟ್ ಅಂತ
ಅಥವಾ ಮೇನ್ ಡಾಕ್ಯುಮೆಂಟ್ ಅಂತ ಹೇಳ್ತಾರಲ್ಲ ಅದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದ್ರೆ ಸಬ್ಸಿಡರಿ ಡಾಕ್ಯುಮೆಂಟ್ ಅಂತ. ಓಕೆ, ನೆಕ್ಸ್ಟ್ ಎಲ್ಲ ಕಂಪ್ನಿಗಳು ಅದರದ್ದೇ ಆದಂತ ಓನ್ ಮೆಮೊರಾಂಡಮ್ ನ ಇಟ್ಟಿರುತ್ತೆ. ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅನ್ನೋದು ಏನ್ ನೆಸಸರಿ ಇಲ್ಲ. ಮೆಮೊರಾಂಡಮ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಇದ್ದಂಗೆ, ನಮ್ಗೆಲ್ಲ ಸಂವಿಧಾನ ಅಂತ ಹೆಂಗ್ ಹೇಳ್ತಾರೆ ಅದೇ ತರ ಸಂವಿಧಾನ ಮೆಮೊರಾಂಡಮ್. ಈ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂದ್ರೆ ಸಂವಿಧಾನ. ಆ ಒಂದು ಕಂಪನಿಗೆ ಸಂವಿಧಾನ. ಈಗ ನಮ್ಗೆ ರೂಲ್ಸ್ ಪ್ರಕಾರ ಯಾವ ರೂಲ್ಸ್ ಪ್ರಕಾರ ನಡೆದಿವಿ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವೊಂದು ಏನೇ ಕೆಲಸ ಮಾಡಿದ್ರು ಅಥವಾ ನಾವ್ ಏನೇ ಮಾಡಿದ್ರು ಒಂದು ಕಾನ್ಸ್ಟಿಟ್ಯೂಷನ್ ಅಂಡರ್ಲೇ ಇರಬೇಕು. ಅದ್ ಬಿಟ್ಟು ನಾವ್ ಬೇರೆ ಮಾಡಕ್ಕಾಗಲ್ಲ. ಈಗ ಅದು ಇಲ್ಲಿಗಲ್ ಅಂತ ಇದು ಅದನ್ನ ನಾವು ಮಾಡಕ್ ಹೋದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಸೊ ಈ ತರದೆಲ್ಲ ಇರುತ್ತೆ. ಸೊ ಇದು ಮೆಮೊರಾಂಡಮ್ ಅನ್ನೋದು ಕಂಪನಿಗೆ ಕಾನ್ಸ್ಟಿಟ್ಯೂಷನ್ ಇದ್ದಂಗೆ, ಆ ಒಂದು ಕಂಪನಿಗೆ ಸಂವಿಧಾನ ಇದ್ದಂಗೆ. ಬಟ್ ಆರ್ಟಿಕಲ್ಸ್ ಅನ್ನೋದು ಮ್ಯಾನೇಜ್ಮೆಂಟ್ ಮಾಡಕ್ಕಿರುವಂತ ರೂಲ್ಸ್ಗಳು. ಹಾಗೆ ಇನ್ನೂ ಒಂದಷ್ಟು ಡಿಫರೆನ್ಸ್ ಹೇಳೋದಾದ್ರೆ, ಇದು ಕಾಂಟ್ರಾಕ್ಟ್ ಆಗಿರುತ್ತೆ. ಅದು ಒಳಗಡೆ ಇರೋರಿಗೆ ಜಾಸ್ತಿ ರಿಲೇಟೆಡ್ ಆಗಿರಲ್ಲ, ಹೊರಗಡೆ ಇರೋರಿಗೆ ಜಾಸ್ತಿ ರಿಲೇಟೆಡ್ ಆಗಿರುತ್ತೆ. ಔಟ್ಸೈಡ್ ಪರ್ಸನ್ಸ್ ಅಂತ ಹೇಳ್ತಾರೆ. ಬಟ್ ಆರ್ಟಿಕಲ್ಸ್ ಅನ್ನೋದು ಇನ್ಸೈಡ್ ಜಾಸ್ತಿ ರಿಲೇಟೆಡ್ ಆಗಿರುತ್ತೆ. ಇನ್ಸೈಡ್ ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಮೆಮೊರಾಂಡಮ್ ನ ಆಲ್ಟರ್ ಮಾಡಕ್ಕಾಗಲ್ಲ, ಅಂದ್ರೆ ಚೇಂಜ್ ಮಾಡಕ್ಕಾಗಲ್ಲ, ತಿದ್ದಕ್ಕಾಗಲ್ಲ. ಬಟ್ ಆರ್ಟಿಕಲ್ಸ್ ನ ಯು ಕ್ಯಾನ್ ಚೇಂಜ್. ಸೊ ಈಗ ಲಾಸ್ಟ್ ಪಾಯಿಂಟ್ ಬರೋದಾದ್ರೆ, ರೆಗ್ಯುಲೇಷನ್ ಅನ್ನೋದು ಯಾವ್ದ್ರ ಮೇಲೆ ನಿಂತಿರುತ್ತೆ? ಕಂಪ್ನಿಗಳು, ಗೌರ್ಮೆಂಟ್ ಕಂಪನೀಸ್ ಅಂತ ಬಂದಾಗ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ನ ಫಾಲೋ ಮಾಡಬೇಕು. ಈ ಪಿಕ್ಚರ್ ನೀವು ನಮ್ಗೆ ಅರ್ಥ ಆಗಿರಲ್ಲ. ಬಿಕಾಸ್ ಈ ತರ ಏನಕ್ಕೆ ಕಂಪ್ನಿಗಳು ಫಾಲೋ ಮಾಡಬೇಕು ಅಂದ್ರೆ, ಕಂಪ್ನಿ ಅಂಡರ್ ಇರೋ ಎಂಪ್ಲಾಯೀಸ್, ಬಾಸ್ ಎಲ್ಲ, ಬಾಸಸ್ ಅಂತ ಯಾರು ಇರಲ್ಲ, ಸಿಒ ಅಂತ ಇರ್ತಾರೆ. ಸೊ ಅವರೆಲ್ಲ ಏನ್ ಫಾಲೋ ಮಾಡ್ತಾರೆ ಅಂದ್ರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಫಿಫ್ತ್ ಫೀಚರ್. ಇವ್ರಿಗೆ ಎಲ್ಲಿಂದ ಹಣ ಬರುತ್ತೆ ಅಥವಾ ದುಡ್ಡು ಬರುತ್ತೆ ಅನ್ನೋದಾದ್ರೆ, ಒಂದು ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಗೌರ್ಮೆಂಟ್ ಶೇರ್ ನ ತಗೊಂಡಾಗ, ಇನ್ನೊಂದು ಶೇರ್ ಹೋಲ್ಡರ್ಸ್ ನಮ್ಮಂತವ್ರು ತಗೊಂಡಾಗ ಬರುತ್ತೆ. ಅಥವಾ ಪ್ರೈವೇಟ್ ಶೇರ್ ಹೋಲ್ಡರ್ಸ್ ಅಂತ ಕರೀತಾರೆ. ಒಂದಷ್ಟು ಆರ್ಗನೈಸೇಷನ್ಗಳಿರುತ್ತೆ ಇದೇ ಕೆಲಸ ಮಾಡಕ್ಕೆ. ಇದ್ರ ಬಗ್ಗೆ ಡೀಪ್ ಆಗಿ ಹೇಳೋದು ನಿಮ್ಗೆ ತಲೆ ಕೆಡಿಸುತ್ತೆ. ಸೊ ಡೀಪ್ ಆಗಿ ಹೇಳೋದು ಬೇಡ. ಪ್ರೈವೇಟ್ ಶೇರ್ ಹೋಲ್ಡರ್ಸ್ ಅಂದ್ರೆ ಯಾರ್ಯಾರು ಅಥವಾ ಅಂಡರ್ಟೇಕಿಂಗ್ ಅಂತ ಏನೇನೋ ಬರುತ್ತೆ, ಅದೆಲ್ಲ ಬಿಟ್ಟಾಕಿ ಜಸ್ಟ್ ಪ್ರೈವೇಟ್ ಅವರು ಅಂತ ಇಟ್ಕೊಳ್ಳಿ. ಅಂದ್ರೆ ಜನರಲ್ ಪಬ್ಲಿಕ್ ಅಂದ್ರೆ ನಾವು, ಗವರ್ಮೆಂಟ್ ಅಂದ್ರೆ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಅಂದ್ರೆ ಅದರ್ ಕಂಪನೀಸ್ ಗಳಂತ ಇಟ್ಕೊಂಬಿಡಿ. ಈ ತರದಲ್ಲಿ ಕೂಡ ಇವರು ಮಾರ್ಕೆಟ್ ಅಲ್ಲಿ ಶೇರ್ ನ ರೈಸ್ ಮಾಡ್ತಾರೆ ಅಥವಾ ಕ್ಯಾಪಿಟಲ್ ನ ರೈಸ್ ಮಾಡ್ತಾರೆ. ಸೊ ದಿಸ್ ಈಸ್ ಫೀಚರ್. ಓಕೆ, ಮೂವಿಂಗ್ ಆನ್ ಟು ದ ಮೆರಿಟ್ಸ್. ಮೆರಿಟ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಫಸ್ಟ್ ಮೆರಿಟ್ ಏನು ಅನ್ನೋದಾದ್ರೆ, ಫಸ್ಟ್ ಮೆರಿಟ್ ಬಂದು ಈ ತರ ಸ್ಟಾರ್ಟ್ ಆಗಿರುವಂತಹ ಗೌರ್ಮೆಂಟ್ ಕಂಪನೀಸ್ ಅಂತ ಏನ್ ಹೇಳ್ತೀವಿ, ಗೌರ್ಮೆಂಟ್ ಕಂಪನೀಸ್ ಎಸ್ಟಾಬ್ಲಿಷ್ ಆಗಿರೋದೇ ಇಂಡಿಯನ್ ಕಂಪನೀಸ್ ಆಕ್ಟ್ ಪ್ರಕಾರ. ಸೊ ಆಬ್ವಿಯಸ್ಲಿ ದ ರಿಕ್ವೈರ್ಮೆಂಟ್ ಏನ್ ಮಾಡ್ತಾರೆ, ರಿಕ್ವೈರ್ಮೆಂಟ್ ಅಂದ್ರೆ ಜಾಬ್ ಹೈರ್ ಮಾಡೋದಾಗಿರ್ಬೋದು, ಈ ತರದ್ದು ಪಾರ್ಲಿಮೆಂಟ್ಗೆ ಹೋಗಿ ಪಾರ್ಲಿಮೆಂಟ್ ಇಂದ ಸಜೆಷನ್ ತಗೊಂಡು ಅಥವಾ ಅಲ್ಲಿ ಪರ್ಮಿಷನ್ ತಗೊಳೋದೆಲ್ಲ ಬೇಕಾಗಿಲ್ಲ. ಅವ್ರು ಹೈರ್ ಮಾಡ್ಬೋದು, ಅವರು ಫೈರ್ ಕೂಡ ಮಾಡ್ಬೋದು. ಸೊ ಇಲ್ಲಿ ತುಂಬಾ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಯಾಕೆ ಅಂದ್ರೆ ಇವ್ರು ಆಲ್ರೆಡಿ ಒಂದಷ್ಟು ಕ್ರೈಟೀರಿಯಾ ಕೊಟ್ಟಿರ್ತಾರೆ, ಏನು ಕಂಪನಿ ಐಡಿಯಾ ಕೊಟ್ಟಿರುತ್ತೆ ಅಥವಾ ಒಂದು ಕಂಪನಿ ನಿಮ್ಗೆ ಲಾ ಅಂತ ಏನ್ ತೋರಿಸಿದ್ದೆ, ಕಂಪನಿ ಆಕ್ಟ್ ಅಂತ, ಎಲ್ಲಾ ಕಂಪನಿಗಳು ಈ ಆಕ್ಟ್ ಪ್ರಕಾರನೇ ಸ್ಟಾರ್ಟ್ ಆಗ್ಬೇಕು, ಎಂಡ್ ಆಗ್ಬೇಕು ಅನ್ನೋದೇನ್ ಕೊಟ್ಟಿರ್ತಾರೆ ಅದ್ರ ರೂಲ್ಸ್ ಪ್ರಕಾರನೇ ಇರೋದ್ರಿಂದ ದೇ ಡೋಂಟ್ ನೀಡ್ ಟು ಅಗೈನ್ ಅಂಡ್ ಅಗೈನ್ ಹೋಗಲ್ ಕೇಳೋದಾಗಿರ್ಬೋದು, ಆ ಥರದ್ದು ಏನಿರಲ್ಲ. ಸೊ ಆ ಥರದ್ದಿಲ್ಲ ಅಂದ್ರೆ ಆಬ್ವಿಯಸ್ಲಿ ಅವರು ಬೇಕಾದಾಗ ರಿಕ್ರೂಟ್ ಮಾಡ್ಕೊಂತಾರೆ. ರಿಕ್ರೂಟ್ ಅಂದ್ರೆ ಜಾಬ್ಗೆ ಹೈರ್ ಮಾಡುವಂಥದ್ದು. ನೆಕ್ಸ್ಟ್ ಮೂವಿಂಗ್ ಆನ್ ಟು ಸೆಕೆಂಡ್ ಅಡ್ವಾಂಟೇಜ್. ಸೆಕೆಂಡ್ ಅಡ್ವಾಂಟೇಜ್ ಏನು ಅಂದ್ರೆ, ಇಟ್ಸ್ ಸಪರೇಟ್ ಲೀಗಲ್ ಎಂಟಿಟಿ ಅಪಾರ್ಟ್ ಫ್ರಮ್ ದ ಗವರ್ಮೆಂಟ್. ಗವರ್ಮೆಂಟ್ ತರ ಇದನ್ನ ಟ್ರೀಟ್ ಮಾಡಲ್ಲ. ಇದಕ್ಕೆ ಒಂದು ಸಪರೇಟ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಲೈಕ್ ಒಂದು ಕಂಪನಿ ಅಂತ ಮಾತಾಡೋದಾದ್ರೆ BSNL ಅನ್ನೋದಾದ್ರೆ, ಇವಂದು ಅದು ಸೆಂಟ್ರಲ್ ಗವರ್ಮೆಂಟ್ ಕಂಪನಿ ಆದ್ರೂ ಕೂಡ BSNL ಅಂತ ಹೇಳ್ತಾರೆ. ಸೊ BSNL ಅದಕ್ಕೆ ಆದಂತ ಆದ್ರೂ ಲಾಭ ಬರ್ತಾ ಇರುತ್ತೆ. ಸಪರೇಟ್ ಲೀಗಲ್ ಅದೇ ಒಂದು ಬೇರೆ ತರ ತೋರಿಸ್ಕೊಂಡಿರುತ್ತೆ. ಅದಕ್ಕೆ ಏನಾದ್ರು ಪ್ರಾಫಿಟ್ ಆದ್ರೆ ಗವರ್ಮೆಂಟ್ ಪಾರ್ಟ್ ಏನಿರುತ್ತೆ ಅಷ್ಟು ಕೊಡ್ತಾರೆ, ಮಿಕ್ಕಿದ್ದೆಲ್ಲ ಯಾರ ಶೇರ್ ಹೋಲ್ಡರ್ಸ್ ಇರ್ತಾರೆ ಅವ್ರಿಗೆ ಹೋಗಿರುತ್ತೆ. ಸೊ ಈ ತರ ಗೌರ್ಮೆಂಟೇ ಇದ್ರದ್ದು ತುಂಬಾ ಪಾರ್ಟ್ ಆಗಿರ್ಬೇಕು ಅಥವಾ ಇದನ್ನ ರೆಪ್ರೆಸೆಂಟ್ ಮಾಡೋದೇ ಗೌರ್ಮೆಂಟ್ ಇಂದ ಅನ್ನೋ ತರ ಏನಿರಲ್ಲ. ಇಟ್ ಇಸ್ ಅ ಕಂಪನಿ. ಓಕೆ, ಕಂಪನಿ ಆಕ್ಟ್ ಪ್ರಕಾರನೇ ಬಂದಿರೋಂಥದ್ದು. ಅಗೈನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಮ್ಯಾನೇಜ್ಮೆಂಟ್ ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಸೊ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಅಂಡ್ ಸಪರೇಟ್ ಲೀಗಲ್ ಎಂಟಿಟಿ ಅಂತ ಹೇಳ್ತಾರೆ. ಆದ್ರೆ ಸಿಂಪಲ್ ಕನ್ನಡದಲ್ಲಿ ಹೇಳೋದಾದ್ರೆ ಒಂದು ಸಪರೇಟ್ ಅಸ್ತಿತ್ವವನ್ನು ಪಡ್ಕೊಂಡಿರುತ್ತೆ ಅಂತ ಅಷ್ಟೇ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಡ್ವಾಂಟೇಜ್. ಮೂರನೇ ಅಡ್ವಾಂಟೇಜ್ ಅಂದ್ರೆ ಲೈಕ್ ಅದರಿಂದ ಯೂಸಸ್ ಏನು ಅಂತ ಹೇಳ್ತಾ ಇರ್ತಾರೆ ಅಥವಾ ಅದರಿಂದ ಆಗೋ ಲಾಭಗಳೇನು ಅಂತ. ಇಟ್ ಎಂಜಾಯ್ಸ್ ಅಟೋನಮಸ್ ಅಂದ್ರೆ ಸಪರೇಟ್ ಆಗಿ, ಇಂಡಿವಿಜುವಲ್ ಆಗಿ, ಇಂಡಿಪೆಂಡೆಂಟ್ ಆಗಿರುವಂತದ್ನ ಅಟೋನಮಸ್ ಅಂತ ಹೇಳ್ತಾರೆ. ಈ ಅಟೋನಮಸ್ ನ ಮ್ಯಾನೇಜ್ಮೆಂಟ್ ಎಂಜಾಯ್ ಮಾಡುತ್ತೆ. ಹಿಂದೆಗಡೆಯಿಂದ ಕೀ ಕೊಟ್ಟಿ ಮಾತಾಡ್ಸೋದಾಗಿರ್ಬೋದು ಅದೆಲ್ಲ ಮಾಡಲ್ಲ. ಯಾಕೆಂದ್ರೆ ರೂಲ್ಸ್ ಪ್ರಕಾರ ಕಂಪನಿ ಆಕ್ಟ್ ಏನಿದೆ ಅದ್ರ ಪ್ರಕಾರನೇ ಇವರು ಫಾರ್ಮ್ ಆಗಿರೋದ್ರಿಂದ ಇವ್ರಿಗೆ ಯಾವುದೇ ಒಂದು ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಬರಲ್ಲ. ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇಂದ ನೀನ್ ಹಿಂಗೆ ಮಾಡ್ಬೇಕು, ಇದೇ ತರ ಇರ್ಬೇಕು ಅಂತ ಅವ್ರಿಗೇನ್ ಒಳ್ಳೇದ್ ಅನ್ಸುತ್ತೋ ಅದನ್ನ ಮಾಡ್ತಾರೆ. ಅಲ್ಲಿರೋ ಮ್ಯಾನೇಜ್ಮೆಂಟ್ ಏನ್ ಒಳ್ಳೇದ್ ಅನ್ಸುತ್ತೋ ಅದನ್ನ ಮಾಡ್ತಾರೆ. ಯೂಶಲಿ ಇಲ್ಲಿಂದ ಹಿಂದೆಯಿಂದ ಕೀ ಕೊಟ್ಟು ಕೆಲಸ ಮಾಡೋದು. ಲೈಕ್ ಸುಮಾರು ಕಡೆ ಕೀ ಗೊಂಬೆ ಆಗ್ಬಿಟ್ಟಿರ್ತಾರೆ. ಪವರ್ ಇರೋರು ಕೂಡ ಕೀ ಗೊಂಬೆ ಆಗಿರ್ತಾರೆ. ಲೈಕ್ ಸುಮಾರು ಕಡೆ ಇದೆ, ಆ ತರ ನಡೀತಾನೆ ಇದೆ. ಹೇಳೋದಾದ್ರೆ ಸುಮಾರು ಲೈಕ್ ನೇಮ್ ಮಾಡೋದ್ ಬೇಕಾಗಿಲ್ಲ ಅದು.
ಯೂಶಲಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಯಾವುದೇ ಒಂದು ಲೈಕ್ ಈಗ ಒಂದು ಪಂಚಾಯತಿಗೆ ಹೋಗಿ ಪಂಚಾಯತಿಲಿ ಹೋದ್ರೆ ಅವ್ರ ಮೇಲ್ಗಡೆ ಇರೋರಿಂದ ಫೋನ್ ಮಾಡಿಸಿದ್ರೆ ಎಮ್ ಎಲ್ ಎ ಇಂದ ಆಗಿರ್ಬೋದು ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡಿಸಿದ್ರೆ ನೀಟಾಗಿ ಮಾಡ್ಕೊಡ್ತಾರೆ. ಅದೇ ನೀವಾಗ ನೀವು ಹೋದ್ರೆ ಕೇಳಿದ್ರೆ ಮಾಡಲ್ಲ. ಸೊ ಇಟ್ ಆಲ್ವೇಸ್ ಇಂಟರ್ಫಿಯರ್ ಫ್ರಮ್ ಪೊಲಿಟಿಕಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಫೋರ್ಸ್ಗಳಿಂದ ಇಂಟರ್ಫಿಯರೆನ್ಸ್ ಇದ್ದೇ ಇರುತ್ತೆ. ಊರು ದೊಡ್ಡ ಮನುಷ್ಯರು ಹಂಗೆ ಹಿಂಗೆ ಅಂತ. ಬಟ್ ಇಲ್ಲಿ ಆ ಥರದ್ದು ಕಾಣಿಸಲ್ಲ. ಆ ಥರದ್ದು ಇರೋದು ತುಂಬಾ ಕಡಿಮೆ ಇರುತ್ತೆ. ಇಟ್ ಎಂಜಾಯ್ಸ್ ಮೆಜಾರಿಟಿ ಅಟಾನಮಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಅಡ್ವಾಂಟೇಜ್. ಈ ತರ ಕಂಪನಿಗಳು ಏನ್ ಗೂಡ್ಸ್ ನ ಪ್ರೊವೈಡ್ ಮಾಡ್ತಾರೆ, ಸರ್ವಿಸ್ ನ ಪ್ರೊವೈಡ್ ಮಾಡ್ತಾರೆ, ರೀಸನಬಲ್ ಆಗಿ ಪ್ರೊವೈಡ್ ಮಾಡ್ತಾರೆ. ರೀಸನಬಲ್ ಅಂದ್ರೆ ಚೀಪ್ ಅಂಡ್ ಬೆಸ್ಟ್ ರೇಟ್ ಅಂತ ಹೇಳ್ತಾರೆ. ಆ ತರ ಒಂದು ಲೈಕ್ BSNL ರೇಟ್ಸ್ ನ ನೋಡಿದ್ರೆ ಈಗ ಅದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ BSNL ಸೀರಿಯಸ್ ಆಗಿ ಒಂದು ಎಕ್ಸಾಂಪಲ್ ನ ಕೊಡ್ತಾನೆ ಇದೀವಿ. ಆದ್ರೆ BSNL ನೀವು ತುಂಬಾ ಜನ ಯೂಸ್ ಕೂಡ ಮಾಡ್ತಾರಲ್ಲ. ಒಂದು ಜನರಲ್ ಆಗಿ ಹೇಳೋದಾದ್ರೆ BSNL ನ ಏನಕ್ಕೆ ಜನ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ, ಅವರೇ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಆಕ್ಚುಲಿ ಅದನ್ನ. ಅಲ್ಲಿರೋ ಮ್ಯಾನೇಜ್ಮೆಂಟ್ ತಲೆ ಕೆಡ್ಸ್ಕೊಳಕ್ ಹೋಗ್ತಾ ಇಲ್ಲ. BSNL ಅಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇವತ್ತು ವರ್ಲ್ಡ್ ಬೆಸ್ಟ್ ಏನ್ ಪೋಸ್ಟ್ ಏನಿದೆ ಇಂಡಿಯನ್ ಪೋಸ್ಟ್, ಇಟ್ಸ್ ಅ ವೆರಿ ಗುಡ್ ಥಿಂಗ್. ಅದೇ ತರ ಒಂದು ರೈಲ್ವೆ ಏನಿದೆ, ಪೋಸ್ಟ್ ಏನಿದೆ, BSNL ಅದೇ ತರ ಬೆಳಿಬೇಕಾಗಿತ್ತು. ಬಟ್ ಯಾವಾಗ ಪ್ರೈವೇಟ್ ಅವರು ಎದ್ಗೋತಾರೆ, ಏನಾದ್ರೂ ಮಾಡ್ತಾ ಇರ್ತಾರೆ ಗೌರ್ಮೆಂಟ್ ನ ಸ್ವಲ್ಪ ಈ ತರ ಒಂದು ಸರ್ವಿಸಸ್ ನ ಕಮ್ಮಿ ರೇಟ್ ಅಲ್ಲಿ ರೀಸನಬಲ್ ಕೊಟ್ಬಿಟ್ರೆ ಅವ್ರಿಗೆ ವರ್ಕೌಟ್ ಆಗಲ್ಲ. ಲೈಕ್ ಜಿಯೋ ಬರುತ್ತೆ, ಏರ್ಟೆಲ್ ಬರುತ್ತೆ. ಏರ್ಟೆಲ್ ಮುಂಚೆಯಿಂದ ಇದೆ, 120 ಸಿಮ್ಗಳಿತ್ತು, ತೆಗೆದ್ಬಿಟ್ಟು 3-4 ಮಾಡಿದಾರೆ ಇವಾಗ. ಮುಂಚೆ ಯಾವ್ದಾನ ಒಂದೊಂದ್ ಸಿಮ್ ರೀಚಾರ್ಜ್ ಮಾಡೋರು ಎಲ್ಲಾ ಬೋರ್ಡ್ ಹಾಕ್ಬಿಟ್ಟಿರೋರು ಎಲ್ಲಾ ರೀಚಾರ್ಜ್ ಮಾಡ್ಬಿಡ್ತೀವಿ ಅಂತ. ಓಕೆ, ಅದನ್ನೆಲ್ಲ ಕಟ್ ಮಾಡಕ್ಕೋಸ್ಕರ ಐ ಥಿಂಕ್ ಏನೋ ಲಂಚ ಏನೋ ಮಾಡಿರ್ಬೋದೇನೋ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ದೇ ಡಿಡ್ ಅಂಡ್ ವಾಟ್ ದೇ ಡೂಯಿಂಗ್. ಲಾಸ್ ಅಲ್ಲಿದೆ, ಹ್ಯೂಜ್ ಲಾಸ್. ಕ್ಲೋಸ್ ಮಾಡ್ಬೇಕು ಅಂತಾನೂ ಇದ್ದಾರೆ BSNL. ಅಷ್ಟೊಂದು ಲಾಸ್ ಇದೆ. ವರ್ಕರ್ಸ್ ಕರೆಕ್ಟ್ ಆಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡದೇ ಇರೋದು ಇನ್ನೊಂದು ವಿಷಯ. ಈ ತರ ಒಂದು ಆರ್ಗನೈಸೇಷನ್ ಲಾಸ್ ಆಗಕ್ಕೆ ಮೇನ್ ಕಾರಣನೇ ಅದು. ಯಾವಾಗ ಒಬ್ಬ ವರ್ಕರ್ ನಮ್ದು ಅಂತ ಕೆಲಸ ಮಾಡ್ತಾನೆ, ತುಂಬಾ ಕರೆಕ್ಟ್ ಆಗಿ ಕೆಲಸ ಮಾಡ್ತಾನೆ. ಯಾವಾಗ ಬಿಟ್ಟಿ ಕೆಲಸ ಮಾಡೋ ತರ ಮಾಡ್ತಾನೆ, ಸುಮ್ನೆ ದುಡ್ಡು ತಗೊಂತಾ ಇದೀವಿ, ಏನೋ ಬರ್ಬೇಕು, ಬಂದ್ರಾಯ್ತು, ಹೋದ್ರಾಯ್ತು ಅಂತ. ಲೈಕ್ ಈ ತರ ಒಂದು ಒಳ್ಳೆ ಕಂಪ್ನಿ ಲಾಸ್ಗೆ ನೋಡೋದನ್ನ ನೋಡ್ತಾ ಇದೀವಿ. ಸುಮಾರಿದೆ ಇದೇ ತರ ಕಂಪ್ನಿಗಳು. ಲೈಕ್ ನಿಮ್ಗೆ ಆತರ ಆಗ್ಲಿ ಅಂತ BSNL ಅಲ್ಲಿ ಇವತ್ತು ಹೋಗಿ ನೀವು ರೇಟ್ಗಳನ್ನ ಕೇಳಿದ್ರೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿದೆ. ಏರ್ಟೆಲ್ ಏರ್ಟೆಲ್ ಅವರು ಒಂಥರ ಐಷಾರಾಮಿ ಇದ್ದಂಗೆ. ಅವ್ರದ್ದು 5 ಸ್ಟಾರ್ ಹೋಟ್ಲ್ ಇದ್ದಂಗೆ. ಜಿಯೋನವನು 5 ಸ್ಟಾರ್ ಹೋಟ್ಲು ಮಾಡ್ತಾನೆ ಇನ್ನೊಂದ್ ಸ್ವಲ್ಪ ದಿನಗಳಲ್ಲಿ. ಈಗ ಆಲ್ರೆಡಿ ರೈಸ್ ಮಾಡಿದ್ದಾನೆ. ಸ್ಟಾರ್ಟಿಂಗು ತುಂಬಾ ಕಮ್ಮಿ ಇತ್ತು. ಏನ್ 2GB 3GB ಇದ್ದಿದ್ದು ಇವಾಗೆಲ್ಲ ತಗೊಂಬಂದು 1GB ಹಾಕಿದ್ದಾರೆ ಪರ್ ಡೇ. ಅಂಡ್ ಅದು ಕೂಡ 399 ಹೋಗ್ಬಿಟ್ಟಿದೆ. ಅವಾಗ ಅದು 2GB 3GB 4GB ಎಲ್ಲ ಇತ್ತು. ಸೊ ಆಬ್ವಿಯಸ್ಲಿ ಕಾಸ್ಟ್ಲಿ ಆಗುತ್ತೆ. ಅಂಡ್ ಡೇಟಾ ನಾವ್ ಅನ್ಕೊಂಡಷ್ಟು ಕಾಸ್ಟ್ಲಿ ಇಲ್ಲ. ದೇಲ್ ಬೈ ಅಟ್ ವೆರಿ ಚೀಪ್. ಸಸ್ತೆಯಲ್ಲಿ ತಗೊಂಬರ್ತಾರೆ, ಬಂದು ಇಲ್ಲಿ ನಮ್ಗೆ ಕಾಸ್ಟ್ಲಿ ಮಾರ್ತಾರೆ. ಬಟ್ BSNL ಯಾವಾಗ ಆಟ ಮುಗಿಸುತ್ತೆ, ಬೇರೆಯವರು ತುಂಬಾ ಸ್ಟ್ರಾಂಗ್ ಆಗ್ತಾರೆ. ಅದಿನ್ನ ಅವ್ರಿಗೆ ಗೊತ್ತಿಲ್ಲ, ಅನುಭವಿಸಿದಾಗ ಗೊತ್ತಾಗುತ್ತೆ ಜನಗಳಿಗೆ. ನೆಕ್ಸ್ಟ್ ವಿ ಮೂವಿಂಗ್ ಆನ್ ಟು ಲಿಮಿಟೇಷನ್ ಅಂದ್ರೆ ಏನೇ ನೆಗೆಟಿವ್ ಆಗುತ್ತೆ ಈ ತರ ಗೌರ್ಮೆಂಟ್ ಕಂಪನೀಸ್ ಗಳಿಂದ ಅಂತ. ಗವರ್ಮೆಂಟ್ ಕಂಪನೀಸ್ ಗಳಿಂದ ಅಗೈನ್ ಪೊಲಿಟಿಕಲ್ ಫಿಯರ್ ಅಥವಾ ಪೊಲಿಟಿಕಲ್ ಮಿನಿಸ್ಟರ್ಸ್ ಅಂತ ಏನ್ ಹೇಳ್ತಾರೆ, ಮಿನಿಸ್ಟರ್ಸ್ಗಳು ಅಥವಾ ಗವರ್ಮೆಂಟ್ ಆಫೀಸರ್ಸ್ಗಳು. ಲೈಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಯೂಶಲಿ ಎಲ್ಲಾ ಫೀಲ್ಡ್ಗೂ ಕೈ ಹಾಕುತ್ತೆ. ಇಟ್ಸ್ ನಾಟ್ ಅ ಬ್ಲೇಮ್, ಬಟ್ ಲಿಟ್ರಲಿ ಅದು ಎಲ್ಲಾ ಒಂದು ಪ್ಲೇಸಸ್ಗೂ ಬರುತ್ತೆ ಅವರ ಒಂದು ಅಥಾರಿಟಿ. ಆ ತರ ಒಂದು ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಹೆಡ್ಗಳಾಗಿರ್ತಾರೆ ಅವರು. ಮಿನಿಸ್ಟರ್ಗಳು ಲೈಕ್ ಪೊಲಿಟಿಷಿಯನ್ಸ್, ಅಯ್ಯೋ ಪೊಲಿಟಿಷಿಯನ್ಸ್ಗಳು ಮಿನಿಸ್ಟರ್ ಬಿಡ್ರಿ, ಮಿನಿಸ್ಟರ್ ಒಂದು ಲೆವೆಲ್ ಎಲ್ಲಾನ ಇರ್ತಾರೆ. ಪೊಲಿಟಿಷಿಯನ್ಸ್, ಗ್ರಾಮ ಪಂಚಾಯಿತಿ ಸದಸ್ಯ, ಮಾಜಿ ಅಧ್ಯಕ್ಷ ಕೂಡ ಪೊಲಿಟಿಷಿಯನ್ ಇವಾಗಿನ ಕಾಲದಲ್ಲಿ. ಮಾಜಿ ಅಧ್ಯಕ್ಷ ಅಂತ ಹಾಕಿಸ್ಕೊಂಡು ಓಡೋ ಎಷ್ಟೊಂದ್ ಜನ ಅವ್ರೆ. ಮಾಜಿ ಅಧ್ಯಕ್ಷ ಅದು ಇದು ಅಂತ. ಆ ಮಾಜಿ ಅನ್ನೋದನ್ನು ಅದೇನಕ್ಕೆ ಗಾಡಿ ಮೇಲೆ ಹಾಕಿಸ್ಕೊಂಡು ಗ್ರೀನ್ ಬೋರ್ಡ್ ಅಲ್ಲಿ, ಓ ಗಾಡ್, ಈ ಒಂದು ಕತೆ ಮಾಡ್ತಾ ಇರೋದ್ರಿಂದಾನೆ ನಮ್ಮಲ್ಲಿ ಎಲ್ಲೋದ್ರೂ ಇನ್ನ ಇಂಟರ್ಫಿಯರೆನ್ಸ್ ಜಾಸ್ತಿ. ಸೊ ಎಲ್ಲೇ ಹೋಗ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಇಂಟರ್ಫಿಯರೆನ್ಸ್ ಇವ್ರ ಕಡೆಯಿಂದ ಇಂಡೈರೆಕ್ಟ್ಲಿ ಮಾಡ್ತಾ ಇರ್ತಾರೆ. ಯಾರೇ ಒಂದು ಇದಾಗ್ಲಿ, ಲೈಕ್ ಲಂಚ ಕೊಡೋದಾಗಿರ್ಬೋದು, ಬೇರೆ ಬೇರೆ. ಯಾವಾಗ ಒಂದು ಕಂಪ್ನಿ ಅಂತ ಬಂದಾಗ ಮ್ಯಾನೇಜ್ಮೆಂಟ್ ಅಂತ ಇರ್ತಾರೆ. ಇಲ್ಲಿ ಗೌರ್ಮೆಂಟ್ ನಡೆಸಲ್ಲ, ಮ್ಯಾನೇಜ್ಮೆಂಟ್ ಅಂತ ಹೇಳಿದೀನಿ. ಮ್ಯಾನೇಜ್ಮೆಂಟ್ನೇ ಅವ್ರ ಹತ್ರ ಇವ್ರ ಹತ್ರ ಯಾಕೆ ಹೋಗೋದು, ಮ್ಯಾನೇಜ್ಮೆಂಟ್ನೇ ತಗೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟು ಅವ್ರಿಗೆ ಒಂಚೂರು ಜಾಬ್ ದುಡ್ಡು ಇಟ್ಬಿಟ್ರೆ ಅವರೇ ಸಮಾಧಾನ ಆಗ್ಬಿಟ್ಟು ಅವ್ರ ಕಂಪ್ನಿನ ಅವರೇ ಅದ್ ಹಿಂಗೆ ಅಂದ್ರೆ ಅವ್ರ ಮನೆಗೆ ಅವರೇ ಬೆಂಕಿ ಇಕ್ಕೊಂಡು ತರ ಕೆಲಸಗಳನ್ನ ಮಾಡ್ತಾರೆ. ಅದು ಆಗಿದೆ BSNL ಅಲ್ಲಿ ಕೂಡ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಇದು ಕೂಡ. ಈ ಡಿಸ್ಅಡ್ವಾಂಟೇಜ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟೀಸ್ ನ ಅವಾಯ್ಡ್ ಮಾಡುತ್ತೆ. ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಎಲ್ಲಾ ಒಂದು ಕಂಪನಿಗಳಿಗೂ ಅವರದ್ದೇ ಆದಂತ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಈಗ ಒಂದು ಕಂಪನಿ ಅಂತ ಬಂದಾಗ ಅಥವಾ ಯಾವುದೋ ಒಂದು ಸಂಸ್ಥೆ ಅಂತ ಬಂದಾಗ ಅದಕ್ಕೊಂದು ಜವಾಬ್ದಾರಿ ಅನ್ನೋದಿರುತ್ತೆ. ಇಲ್ಲಿ ಗೌರ್ಮೆಂಟ್ಗೆ ಜವಾಬ್ದಾರಿ ಇವ್ರು ಆಗಿರಲ್ಲ. ಯಾಕೆ ಅಂದ್ರೆ ಇವರು ಪಾರ್ಲಿಮೆಂಟ್ ಅಲ್ಲಿ ಆನ್ಸರ್ ಮಾಡೋದ್ ಬೇಕಾಗಿಲ್ಲ. ಇವ್ರು ಲಾಸ್ ಆದ್ರೆ ಕಂಪ್ನಿ ಲಾಸ್ ಆಯ್ತು,
ಇಟ್ಸ್ ಆಲ್ವೇಸ್ ಅ ಪಾರ್ಟ್ ಅಲ್ವಾ. ಒಂದು ಬಿಸ್ನೆಸ್ ಅಂತ ಮಾಡ್ಬೇಕಾದ್ರೆ ಲಾಸ್ ಪ್ರಾಫಿಟ್ ಅನ್ನೋದು ಇಟ್ಸ್ ಅ ಪಾರ್ಟ್. ಸೊ ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಇರಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇವ್ರು ಹೇಳ್ಬೇಕು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇವ್ರಿಗೆ ಯಾವುದೇ ಒಂದು ಲೈನ್ ಹಾಕಿಲ್ಲ, ಇವ್ರು ಬಂದು ಆನ್ಸರ್ ಮಾಡ್ಬೇಕು ಪಾರ್ಲಿಮೆಂಟ್ ಅಲ್ಲಿ ಅಂತ. ಈ ತರದ್ದು ಇರೋದ್ರಿಂದ ಡೈರೆಕ್ಟ್ಲಿ ಅವ್ರ ಆನ್ಸರ್ ಆಗಿರಲ್ಲ ಪಾರ್ಲಿಮೆಂಟ್ ಅಲ್ಲಿ ಅಷ್ಟೇ. ಸೊ ದೇ ಅವಾಯ್ಡ್ ರೆಸ್ಪಾನ್ಸಿಬಿಲಿಟೀಸ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್. ಇದು ಕೂಡ ಈ ಪಿಕ್ಚರ್ ಅಲ್ಲಿ ನೋಡ್ಬೋದು, ಸ್ಟೆಪ್ ಬೈ ಸ್ಟೆಪ್. ಅಂಡ್ ಫಸ್ಟ್ ಅಲ್ಲಿ ಇರೋರು ಯಾರು? ಎನಿ ಗೆಸ್ಸಸ್? ಆಬ್ವಿಯಸ್ಲಿ ಹೇರ್ ಸ್ಟೈಲ್ ನೋಡಿದ್ರೆ ಹೇಳ್ತೀರಾ. ಓಕೆ, ಕೈಯಲ್ಲಿ ಡೈಮಂಡ್ ಉಂಗ್ರ, ದೊಡ್ಡ ಬ್ಯಾಗ್, ಡಾಲರ್ ಸೈನ್, ಅಂಡ್ ಅದ್ರ ಕೆಳಗಡೆ ಪ್ರೈಮ್ ಮಿನಿಸ್ಟರ್. ಯಾರಿದು ಪ್ರೈಮ್ ಮಿನಿಸ್ಟರ್? ಮಿನಿಸ್ಟರ್ಸ್. ಅಂಡ್ ಕೆಳಗಡೆ ಓಕೆ, ಇಟ್ ಈಸ್ ಲೈಕ್ ದಟ್. ಈ ಬೋರ್ಡ್ ಏನ್ ಮಾಡುತ್ತೆ ಅಂದ್ರೆ ಬಕೆಟ್ ಕೆಲಸಗಳನ್ನ ಮಾಡಿಸುತ್ತೆ. ಅವ್ರ ಮೇಲ್ಗಡೆ ಇರೋರು ಬಕೆಟ್, ಅವ್ರ ಮೇಲ್ಗಡೆ ಇರೋರು ಬಕೆಟ್, ಅವ್ರ ಮೇಲ್ಗಡೆ ಇರೋರು ಬಕೆಟ್. ಒಂದ್ಸರಿ ಬಿಗ್ ಬಕೆಟ್. ಓಕೆ, ನಂಬರ್ ಆಫ್ ಬಕೆಟ್ಸ್ ಸೈಜ್ ಜಾಸ್ತಿ ಆಗುತ್ತೆ. ಓಕೆ, ಇದೊಂದ್ಸರ ಅನ್ಅಫಿಷಿಯಲ್ ಟಾಕ್ ಆಗೋಯ್ತು. ಬಕೆಟ್ ಅನ್ನೋದು ಬ್ಯಾಡ್, ಇಟ್ಸ್ ನಾಟ್ ಅಫಿಷಿಯಲ್ ವರ್ಡ್. ಓಕೆ, ಅಫಿಷಿಯಲ್ ಆಗಿ ಒಂಥರ ಇನ್ಯಾಕೋ ಸ್ವಲ್ಪ ಲೋಕಲ್ ಆಗಿ ಮಾತಾಡ್ತವನೆ ಅಂತ. ಎಸ್, ಐ ಆಮ್ ನಾಟ್ ಅನ್ ಅಫಿಷಿಯಲಿ ಸ್ಟ್ಯಾಂಡರ್ಡ್, ಈವನ್ ಐ ವಾಸ್ ಲೋಕಲ್. ಓಕೆ, ಈ ತರ ಬಕೆಟ್ ಕೆಲಸಗಳನ್ನ ಆಬ್ವಿಯಸ್ಲಿ ಅದು ಕರೆಕ್ಟ್ ಆಗಿದೆ ಬಿಡಿ. ಆ ಕೆಲಸಗಳಿಗೆ ಬಕೆಟ್ ಅನ್ನೋದೇ ಸ್ಟ್ಯಾಂಡರ್ಡ್ ಜಾಸ್ತಿ ಆಯ್ತು, ಅದಕ್ಕಿಂತ ಬೇರೆ ವರ್ಡ್ ಯೂಸ್ ಮಾಡಬೇಕು. ಬಟ್ ಐ ಡೋಂಟ್ ಥಿಂಕ್ ಸೊ. ಲೈಕ್ ಎಲ್ಲರೂ ನೋಡೋದ್ರಿಂದ ಆ ತರ ಯೂಸ್ ಮಾಡಕ್ಕಾಗಲ್ಲ. ಯೂಶಲಿ ಪೊಲಿಟಿಷಿಯನ್ಸ್, ಸಿವಿಲ್ ಸರ್ವೆಂಟ್ಸ್ ಯಾರಿರ್ತಾರೆ, ಇವರು ಅವ್ರವ್ರ ಬಾಸ್ಗಳನ್ನ ಪ್ಲೀಸ್ ಮಾಡೋದ್ರಲ್ಲೇ ಸತ್ತೋಗ್ಬಿಡ್ತಾರೆ, ಅಥವಾ ಅವ್ರು ಅದೇ ಕೆಲಸನೇ ಮಾಡೋವಂಥದ್ದು. ಅವ್ರ ಬಾಸ್ನ ಅವ್ರು ಪ್ಲೀಸ್ ಮಾಡ್ಬೇಕು. ಪ್ಲೀಸ್ ಅಂದ್ರೆ ಲೈಕ್ ಇದಕ್ಕಿಂತ ವರ್ಡ್ ಬೇಕಾ ಬಕೆಟ್ಗಿಂತ? ಅದಕ್ಕಿಂತ ವರ್ಡ್ ಇನ್ನೊಂದು ಹುಡ್ಕೋದ್ರೆ ತುಂಬಾ ಕೆಟ್ಟದಾಗಿ ವರ್ಡ್ಗಳು ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಈ ತರ ಕೆಲಸಗಳನ್ನ ಅವ್ರವ್ರ ಬಾಸ್ಗಳು, ಅವ್ರವ್ರ ಮೇಲ್ಗಡೆ ಇರುವಂತವ್ರು, ಈಗ ನಿಮ್ ಮೇಲ್ಗಡೆ ಯಾರು ಇರ್ತಾರೆ ಅವ್ರಿಗೆ ನೀವು ಪ್ಲೀಸ್ ಮಾಡ್ತೀರಾ, ಅವ್ರ ಮೇಲ್ಗಡೆ ಇರೋರಿಗೆ ಪ್ಲೀಸ್ ಮಾಡುವಂತದ್ದು ಬಕೆಟ್ ಕೆಲಸಗಳೇ ನಡೀತಾ ಇರುತ್ತೆ. ಸೊ ಬೋರ್ಡ್ ಅಲ್ಲಿ ಯೂಶಲಿ ಈ ತರ ಒಂದು ಪೊಲಿಟಿಷಿಯನ್ಸ್ ಯಾರಾದ್ರೂ ಅವ್ರ ಮೇಲ್ಗಡೆ ಅವರು ಸಿವಿಲ್ ಸರ್ವೆಂಟ್ ಅವರು ಇರ್ತಾರೆ, ಅದು ಪ್ಲೀಸ್ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ. ಇದು ಕಂಪನಿ ಆಪರೇಷನ್ಗೆ ಎಫೆಕ್ಟ್ ಮಾಡುತ್ತೆ. ಅವ್ರ ಮೇಲ್ಗಡೆ ಅವ್ರಿಗೆ ಏನಾದ್ರು ಒಳ್ಳೇದಾಗುತ್ತಾ? ಹಂಗಾದ್ರೆ ಕಂಪ್ನಿ ಮಾಡಿಸುತ್ತೆ. ಅವ್ರು ಒಳ್ಳೇದಾಗಲ್ವಾ? ಜನಗಳಿಗೆ ಒಳ್ಳೇದಾಗುತ್ತೋ ಅದ್ ಏನಾಗುತ್ತೋ ಬಿಟ್ಟಾಕಿ, ಗೌರ್ಮೆಂಟ್ ಒಳ್ಳೇದಾಗುತ್ತೋ ಜನಗಳಿಗೆ ಒಳ್ಳೇದಾಗುತ್ತೋ ಅದೆಲ್ಲ ಬೇಕಾಗಿಲ್ಲ. ಜನ ಗೌರ್ಮೆಂಟ್ ಅವ್ರಿಗೆ ಸೆಕೆಂಡ್ ಥಿಂಗ್, ಇವ್ರಿಗೆ ಒಳ್ಳೇದಾಗುತ್ತೋ ಅದನ್ನ ನೋಡ್ಕೊಂತಾರೆ. ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಆಗಿ ಕೂತ್ಬಿಟ್ಟಿದೆ. ಓಕೆ, ದಾಟ್ಸ್ ಇಟ್ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೇನೆ. ಲೈಕ್ ಯೂಶಲಿ ಜಾಲಿಯಾಗಿ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತಿದೀವಿ. ಐ ಹೋಪ್ ಐ ಆಮ್ ಡೂಯಿಂಗ್ ವಾಟ್ ಐ ಸೆಡ್. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸೊ ದಟ್ ಬೇರೆಯವ್ರಿಗೆ ಗೊತ್ತಾಗುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಕ್ಕೆ ಲೈಕ್ ಮಾಡಿ, ಏನಕ್ಕೆ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಯೂಶಲಿ ಎಲ್ಲ ಯೂಟ್ಯೂಬರ್ಸ್ ಅಪ್ಲೈ ಆಗುವಂಥದ್ದು. ಒಂದು ಯಾವಾಗ ಚೆನ್ನಾಗಿ ಲೈಕ್ ಮಾಡ್ತೀರಾ, ಕಮೆಂಟ್ ಹಾಕ್ತಾ ಇರ್ತೀರಾ, ವ್ಯೂ ಆಗ್ತಾ ಇರುತ್ತೆ, ಯೂಟ್ಯೂಬರ್ನ ಬೇರೆಯವ್ರಿಗೆ ರೆಕಮೆಂಡ್ ಮಾಡುತ್ತೆ. ಈ ಕೆಲಸ ಮಾಡ್ತಾ ಇರೋದು ಇಂಟೆನ್ಷನ್ನೇ ಅದು, ಎಲ್ಲರಿಗೂ ಎಜುಕೇಶನ್ ಫ್ರೀಯಾಗಿ ಸಿಗ್ಲಿ ಅನ್ನೋದಕ್ಕೋಸ್ಕರ. ಸೊ ನೀವು ಕಮೆಂಟ್ ಹಾಕಿದ್ರೆ, ನೀವು ಲೈಕ್ ಮಾಡಿ ಕಮೆಂಟ್ ಹಾಕೋದ್ರಿಂದ ನಮ್ಮ ಚಾನೆಲ್ ವಿಡಿಯೋಸ್ ಬೇರೆಯವ್ರಿಗೆ ತೋರಿಸುತ್ತೆ. ಸೊ ದಟ್ ಎಲ್ಲರೂ ಕೂಡ ನೋಡ್ತಾರೆ ಅಂಡ್ ಎಲ್ಲರಿಗೂ ಎಜುಕೇಶನ್ ಸಿಗ್ಲಿ ಪ್ರಾಪರ್ ಆಗಿ ಅನ್ನೋದು ಇಂಟೆನ್ಷನ್ ಅಷ್ಟೇ. ಓಕೆ, ಫುಡ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಪಾರ್ಟ್ 3 ವಿಡಿಯೋಸ್. ಬಿಕಾಸ್ ಚಾಪ್ಟರ್ ಕಂಪ್ಲೀಟ್ ಆಗಲಿ, ಅದಾದ್ಮೇಲೆ ಮಾತಾಡೋಣ. ಚಾಪ್ಟರ್ ಮಧ್ಯದಲ್ಲಿ ಮಾತಾಡೋದು ಬೇಡ, ಬಿಕಾಸ್ ಸಮ್ ಟೈಮ್ ಪೀಪಲ್ ವಿಲ್ ವಿಸಿಟ್ ಆಫ್ಟರ್ ಸೆಕೆಂಡ್ ಆರ್ ಥರ್ಡ್ ಟೈಮ್, ಫೋರ್ತ್ ಟೈಮ್ ಚಾಪ್ಟರ್ನ ನೋಡೋಕ್ಕೋಸ್ಕರ. ಆಗ ಮಧ್ಯದಲ್ಲಿ ಅದು ಇದ್ರೆ ನಿಮಗೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ಮಧ್ಯದಲ್ಲಿ ಇದೆ ಸ್ಕಿಪ್ ಮಾಡಬೇಕು ಅಂತ. ಸೊ ಚಾಪ್ಟರ್ ಫುಲ್ ಆಗ್ಬಿಡ್ಲಿ, ಅದಾದ್ಮೇಲೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಹೇಳ್ತೀನಿ ಲಾಸ್ಟಲ್ಲಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್.